ಗೊತ್ತಾಗದಿದ್ರೆ ಶಿಬಿಯೋಗ ತಿಳಿಯೋಲ್ಲ. ಈ ತತ್ವವನ್ನ ನಾವು ನೋಡಿದ್ವಿ. ಈಗ ದೀಕ್ಷೆಯನ್ನ ನೋಡ್ತಾ ಇದೀವಿ. ಆ ದೀಕ್ಷೆ ಯಾವುದಂದ್ರೆ ಕ್ರಿಯಾ ದೀಕ್ಷೆ, ಮಂತ್ರ ದೀಕ್ಷೆ, ವಿದಾ ದೀಕ್ಷೆ ಅಂತ ನೋಡಿದ್ವಿ. ಮಂತ್ರ ದೀಕ್ಷೆಯಲ್ಲಿ ನೋಡಿದ್ವಿ ಸಮಯ, ನಿಸ್ಸಂಸಾರ, ನಿರ್ವಾಣ, ತತ್ವ ದೀಕ್ಷೆ, ಅಧ್ಯಾತ್ಮ ದೀಕ್ಷೆ, ಅನುಗ್ರಹ ದೀಕ್ಷೆ, ಸತ್ಯ ಶುದ್ಧ ದೀಕ್ಷೆ ಅಂತ ನೋಡಿದ್ವಿ. ವೇದ ದೀಕ್ಷೆಯಲ್ಲಿ ಏಕಾಗ್ರ ಚಿತ್ತ, ದೃಢವ್ರತ, ಪಂಚೇಂದ್ರಿಯಾರ್ಪಿತ, ಅಹಿಂಸಾ ದೀಕ್ಷೆ, ಲಿಂಗನಿಷ್ಠಾ ದೀಕ್ಷೆ, ಮನೋರ್ಲಯ ದೀಕ್ಷೆ, ಸದ್ಯೋನ್ಮುಕ್ತಿ ದೀಕ್ಷೆ ಅಂತ ಗೊತ್ತಾಗಿದೆ ತಮಗೆ. ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ? ಕಾಣ್ತದೆ. ಹಾ, ಓಕೆ. ನಾವು ಹೋದ್ ಸಾರಿ ವೇದ ದೀಕ್ಷೆಯಲ್ಲಿ ಏಕಾಗ್ರ ಚಿತ್ತ ಶರಣಸತಿ ಲಿಂಗಪತಿಯಾಗಿ ಆ ಇಷ್ಟಲಿಂಗವನ್ನು ಬಿಟ್ಟು ನಮಗೆ ಬೇರೆ ಯಾರು ಅಲ್ಲ ಅದನ್ನ ನೋಡಿದ್ವಿ. ದೃಢವ್ರತ ಅಂತ ಒಂದು ದೀಕ್ಷೆಯಲ್ಲಿ ಆ ಚಿತ್ತವನ್ನು, ನಮ್ಮ ಇಷ್ಟಲಿಂಗದ ಪೂಜೆಯಲ್ಲಿ ನಮ್ಮ ಚಿತ್ರವನ್ನು ದೃಢವಾಗಿ, ನಿಶ್ಚಲವಾಗಿ, ನಿಟಿಲವಾಗಿ ನಿಲ್ಲಿಸ್ಬೇಕಲ್ಲ, ಆ ಒಂದು ದೀಕ್ಷೆಯನ್ನ ಪಡೆದುಕೊಂಡಿವಿ. ಹಾಗೇನೆ ಪಂಚೇಂದ್ರಿಯಾರ್ಪಿತ ದೀಕ್ಷೆಯ ಬಗ್ಗೆ ಅಭ್ಯಸನ ಮಾಡ್ತಾ ಇದ್ವಿ. ಅದನ್ನೇ ಸ್ವಲ್ಪ ಇವತ್ತು ಮುಂದುವರ್ಸೋಣ. ಅದನ್ನ ನಾವು ನೋಡಿದೀವಿ ಹೋದ್ ಸರಿ. ವೇದ ದೀಕ್ಷೆಯಲ್ಲಿ ಏಕಾಗ್ರ ದೀಕ್ಷೆ, ದೃಢವ್ರತ ದೀಕ್ಷೆ, ಪಂಚೇಂದ್ರಿಯಾರ್ಪಿತ ದೀಕ್ಷೆ, ಅಹಿಂಸಾ ದೀಕ್ಷೆ, ಲಿಂಗ ನಿಷ್ಠಾ ದೀಕ್ಷೆ, ಮನೋರ್ಲಯ ದೀಕ್ಷೆ, ಸದ್ಯೋನ್ಮುಕ್ತಿ ದೀಕ್ಷೆ ಅಂತ ನೋಡ್ತಾ ಇದ್ದೀವಿ. ಹೋದ್ ಸರಿ ನಾವು ನೋಡಿದ್ವಿ ಏಕಾಗ್ರ ದೀಕ್ಷೆ ಅದು ಇಷ್ಟಲಿಂಗ ಮಾತ್ರ, ಶರಣಸತಿ ಲಿಂಗಪತಿ ಅಂತ. ಅದು ಎಷ್ಟೊಂದು ಚೆನ್ನಾಗಿ ಒಂದು ಉದಾಹರಣೆ ಮೂಲಕ ಗುರುಸಿದ್ದ ದೇವರು ಒಂದು ಹೊಸದಾಗಿ ಬಂದ ಸತ್ಯಾಂಗಣೆ ಅಂತ ಒಂದು ಶಬ್ದವನ್ನ ಅಲ್ಲಿ ಉಪಯೋಗಿಸಿದ್ರು. ಹೇಗೆ ಅವಳು ತನ್ನ ಇಡೀ ತಾನು ಹುಟ್ಟಿ ಬೆಳೆದು ಬಂದ ತವರು ಮನೆಯನ್ನ ಮರೆತು ಈಗ ಹೊಸದಾಗಿ ಬಂದ ಒಬ್ಬ, ಎಲ್ಲವೂ ಹೊಸ್ತು ಅವಳಿಗೆ, ಆ ಮಣಿ ಎಲ್ಲವೂ ಹೊಸ್ತು. ಆ ಮನೆಯ ಅಭಿವೃದ್ಧಿಗಾಗಿ ಹೇಗೆ ಅವಳು ಸತತವಾಗಿ ಚಿಂತನೆ ಮಾಡ್ತಾಳಲ್ಲ, ಹಾಗೆ ನಾವು ಆ ಸತ್ಯಾಂಗನೆಯಂತೆ ಶರಣಸತಿ ಲಿಂಗಪತಿಯಾಗಿ ಇಷ್ಟಲಿಂಗದಲ್ಲಿ ಅಷ್ಟೊಂದು ವಿಶ್ವಾಸವನ್ನು ನಾವು ಅಲ್ಲಿ ವಹಿಸಬೇಕು ಅನ್ನೋದೇ ಏಕಾಗ್ರತೆ ದೀಕ್ಷೆ ಅಂತ ಒಂದು ನೋಡಿದ್ವಿ. ಅನೇಕ ವಚನಗಳನ್ನ ಪಠಿಸಿದೆವು. ಹಾಗೇನೆ ದೃಢವ್ರತ ದೀಕ್ಷೆಯಲ್ಲಿ ಅಲ್ಲಿಯ ಒಂದು ಪ್ರಸಾದದ ಮಹತ್ವವನ್ನ ನೋಡಿದ್ವಿ. ಆದಿ ಪ್ರಸಾದಿ ಸ್ಥಳ, ದೀಕ್ಷಾಪಾದೋದಕ, ಜ್ಞಾನಪಾದೋದಕ, ಈ ಪ್ರಸಿದ್ಧ ಪ್ರಸಾದ, ಸಿದ್ಧ ಪ್ರಸಾದ, ಶುದ್ಧ ಪ್ರಸಾದ, ಇವೇನಿದೆ ಇವೆಲ್ಲ ದೀಕ್ಷಾಪಾದೋದಕ, ಶಿಕ್ಷಾಪಾದೋದಕ, ಜ್ಞಾನಪಾದೋದಕ, 3 ಗುರುಗಳು, ದೀಕ್ಷಾ ಗುರು, ಶಿಕ್ಷಾ ಗುರು, ಜ್ಞಾನ ಗುರು, ಅಚ್ಚ ಪ್ರಸಾದಿ, ನಿತ್ಯ ಪ್ರಸಾದಿ, ಸಮಯ ಪ್ರಸಾದಿ, ಅವುಗಳನ್ನ ಸಹ ನಾವು ಅರ್ತಿಕೊಂಡು ಈ ಒಂದು 6 ಶಬ್ದಗಳನ್ನ ನೋಡಿಕೊಂಡು ದೃಢವೃತ್ತ ದೀಕ್ಷೆಯನ್ನ ತೆಗೆದುಕೊಂಡ್ವಿ. ದೀಕ್ಷಾ ಗುರು ಅವನು ತನುಗೆ ಒಂದು ನಮಗೆ ದೀಕ್ಷೆ ಕೊಡ್ತಾನೆ. ಶಿಕ್ಷಾ ಗುರು ಮನಸ್ಸಿಗೆ, ಜ್ಞಾನ ಅಥವಾ ಮೋಕ್ಷ ಗುರು ಇವರು ಭಾವಕ್ಕೆ. ಹಾಗೇನೆ ಅಲ್ಲಿ ಬರುವಂತಹ ಪಾದೋದಕಗಳನ್ನ ದೀಕ್ಷಾ ಪಾದೋದಕ, ಶಿಕ್ಷಾ ಪಾದೋದಕ, ಜ್ಞಾನ ಪಾದೋದಕ, ಅವು ಸಿಗುವ ಪ್ರಸಾದವೇ ಶುದ್ಧ ಪ್ರಸಾದ, ಸಿದ್ಧ ಪ್ರಸಾದ, ಪ್ರಸಿದ್ಧ ಪ್ರಸಾದ ಅಂತ ನೋಡ್ವಿ. ಆದಿ ಪ್ರಸಾದ ಸ್ಥಳ, ಅಂತ್ಯ ಪ್ರಸಾದಿ ಸ್ಥಳ, ಶೇವಿ ಪ್ರಸಾದಿ ಸ್ಥಳ ಅಂತ ಅವಕ್ಕೆ ಹೆಸರು ಕೊಟ್ಟರು. ಲಿಂಗಗಳು ಸಹ ಅಲ್ಲಿ ದೀಕ್ಷಾ ಗುರು ಇಷ್ಟಲಿಂಗಕ್ಕಾದ್ರೆ, ಶಿಕ್ಷಾ ಗುರು ಪ್ರಾಣಲಿಂಗಕ್ಕೆ, ಜ್ಞಾನ ಗುರು ಭಾವಲಿಂಗಕ್ಕೆ, ಪ್ರಸಾದಿ ಸಹ ದೀಕ್ಷಾ ಗುರುವಿನಿಂದ ನಿತ್ಯ ಪ್ರಸಾದಿ, ಶಿಕ್ಷಾ ಗುರುವಿನಲ್ಲಿ ಅಚ್ಚ ಪ್ರಸಾದಿ, ಜ್ಞಾನ ಅಥವಾ ಮೋಕ್ಷ ಗುರುವಿನಲ್ಲಿ ಸಮಯ ಪ್ರಸಾದಿ ಎಂಬ ಈ ಹೊಸ ಹೊಸ ಶಬ್ದಗಳನ್ನು ನಾವು ಅರಿತುಕೊಂಡ್ವಿ. ಈ ಎಷ್ಟು ಸುಂದರವಾದ 2 ವಚನಗಳನ್ನ, ಆಹಾ ಎನ್ನ ಪುಣ್ಯವೇ, ಆಹಾ ಎನ್ನ ಭಾಗ್ಯವೇ ಅಂತ ಷಣ್ಮುಖ ಸ್ವಾಮಿಯವರ ವಚನವನ್ನ ಸಹ ನಾವು ಪಠಿಸಿದ್ವಿ. ಇವತ್ತು ಭಾಗ 18. ಎಲ್ಲರಿಗೂ ಶರಣಾರ್ಥಿಗಳು. ಭಾಗ 18ರಲ್ಲಿ ನಾವು ಈ ಪಂಚೇಂದ್ರಿಯಾರ್ಪಿತ ಒಂದು ದೀಕ್ಷೆಯನ್ನ ಮುಂದುವರಿಸ್ತಾ ಇದ್ದೀವಿ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರೂ ಶುಚಿರ್ಭೂತರಾಗಿ ಕುಳಿತ ಒಂದು ಪೊಸಿಷನ್ ನಲ್ಲಿ ಇದೀರಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಮಲಗಿಕೊಂಡು ಈ ಶಿವಯೋಗವನ್ನ ಕೇಳಬೇಡಿ, ಅದರ ದುಷ್ಪರಿಣಾಮ ಬಹಳ ಆಗಿರುತ್ತೆ ಅಂತ ಹೇಳ್ಕೊಂಡು ಮೇಲಿನ ಮೇಲೆ ಅನ್ಮ್ಯೂಟ್ ಮಾಡ್ಕೊಳ್ಬೇಡಿ. ನಾನು ಕರೆದಾಗ ಮಾತ್ರ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಅಂತ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ಕೊಂಡು, ಪಂಚೇಂದ್ರಿಯ ಅರ್ಪಿತ ದೀಕ್ಷೆ ಅಂದ್ರೆ ಬೇರೆ ಅಲ್ಲ, ಅಲ್ಲಿ ಏನಿಲ್ಲ. ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗಕ್ಕೆ ಘ್ರಾಣ, ಚಿಹ್ನೆ, ಘ್ರಾಣ, ಜೀವೆ, ನೇತೃ, ತ್ವಕ್ಕು, ಶ್ರೋತ್ರ, ಹೃದಯಗಳಿಂದ ಅವುಗಳನ್ನ ಒಂದು ಕೋಷ್ಟಕ. ಆಚಾರ ಲಿಂಗಕ್ಕೆ ನಮ್ಮ ವಿಷಯ ಯಾವುದಂದ್ರೆ ನಾಚಿಕ ಇದೆ, ಆ ಗಂಧ ಅದಕ್ಕೆ ಸುಗಂಧ ಅನ್ನೋದು. ಗುರುಲಿಂಗಕ್ಕೆ ಜಿಹ್ವೆ ವಿಷಯವಾಗಿರೋದ್ರಿಂದ ಅಲ್ಲಿ ರುಚಿ ಏನಿದೆ ಅಲ್ಲ ಅದಕ್ಕೆ ಸುರುಚಿ ಅನ್ನೋದು. ಶಿವಲಿಂಗಕ್ಕೆ ನೇತ್ರ ವಿಷಯವಾಗಿರೋದ್ರಿಂದ ಜ್ಞಾನೇಂದ್ರಿಯಗಳು, ಆ ನೇತ್ರ ಜ್ಞಾನೇಂದ್ರಿಯ ಇರೋದ್ರಿಂದ ಅಲ್ಲಿ ಕಾಣ್ತಾ ಇರುವ ರೂಪಕ್ಕೆ ಸ್ವರೂಪ ಒಂದು ಹೆಸರು ಕೊಟ್ಟು ಅದನ್ನ ಅರ್ಪಣೆ ಮಾಡೋದು. ಜಂಗಮ ಲಿಂಗ ಅದು ತ್ವಚೆ, ಅದಕ್ಕೆ ಸುಸ್ಪರ್ಶ ಕೊಟ್ಟು, ಪ್ರಸಾದ ಲಿಂಗಕ್ಕೆ ಶ್ರೋತ್ರ ಅಂದ್ರೆ ಕಿವಿಗಳು ಸುಶಬ್ದವನ್ನ ಕೊಟ್ಟು, ಮಹಾಲಿಂಗದಲ್ಲಿರುವಂತಹ ಆತ್ಮಕ್ಕೆ ಒಂದು ಸಂತೃಪ್ತಿ ಭಾವವನ್ನ ಅರ್ಪಿಸಿ ಈ ಪಂಚೇಂದ್ರಿಯ ಅರ್ಪಿತ ದೀಕ್ಷೆಯನ್ನ ಮಾಡೋದಿದೆ. ಹೋದ ಸಾರಿ ಇಲ್ಲಿ ಸ್ವಲ್ಪ ಈ ಇಷ್ಟಲಿಂಗ ಅಂದ್ರೆ ನಿಷ್ಕಳ ಲಿಂಗ ಎಲ್ಲಿದೆ? ನಿಷ್ಕಳ ಲಿಂಗ ಎಲ್ಲಿದೆ?
ಬ್ರಹ್ಮರಂಧ್ರ. ಬ್ರಹ್ಮಚಕ್ರದಲ್ಲಿ. ಬ್ರಹ್ಮಚಕ್ರದಲ್ಲಿದೆ. ಅದರಲ್ಲಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಬ್ರು ವಚನಕಾರರ ನಾವು ಒಂದು ರೆಫರೆನ್ಸ್ ಅವರನ್ನ ನೋಡಿದಾಗ ಮ್ಯೂಟ್ ಮಾಡ್ಕೊಳ್ಳಿ ತಂದೆಯವರೇ ಮ್ಯೂಟ್ ಮಾಡ್ಕೊಳ್ಳಿ ಅಪ್ಪ, ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ತೀರಾ? ಹಲೋ, 30 ಕೆಲಸ ಮಾಡ್ತಾ ಇದಾರೆ ಚಿಂಚೋಳಿ ಬೆಳಗಾಂ. ಮ್ಯೂಟ್ ಮಾಡ್ಕೊಳ್ಳಿ. ಶಿವಾನಂದಪ್ಪರ ನಂದು ಕೋರ್ಸ್ ಮಾಡ್ಯಪ್ಪರ ಶಿವಾನಂದಪ್ಪರ ಶರಣ ಅಪರ್ ಮಾಡ್ತಾ ಇದ್ದೇನೆ, ನಾನೇ ಮ್ಯೂಟ್ ಮಾಡ್ತೀನಿ. ಮಾಡಿ. ಇಲ್ಲಿ ಹೋದ್ ಸಾರಿ ಒಂದ್ ಸ್ವಲ್ಪ ನಮಗೆ ಅಭ್ಯಸನದಲ್ಲಿ ತೊಂದರೆಯಾಗಿ ನಾನು ಮತ್ತು ರೇಣುಕಯ್ಯ ಅಣ್ಣ ಅವರು ಎಲ್ಲ ಡಿಸ್ಕಷನ್ ಮಾಡಿ ಕೆಲವೊಂದು ನಿಷ್ಕರ್ಷೆಗೆ ಬಂದ್ವಿ. ಏನಾಯ್ತಂದ್ರೆ ಈ ನಿಷ್ಕಳಲಿಂಗ ಅದು ಬ್ರಹ್ಮಚಕ್ರದಲ್ಲಿರುವ ನಿಷ್ಕಳಲಿಂಗ ಬೇರೆ ಅಲ್ಲ, ನಮ್ಮ ಇಷ್ಟಲಿಂಗ ಬೇರೆ ಅಲ್ಲ, ಅದು ಗೊತ್ತಾಗಿದೆ. ನಿಶೂನ್ಯಲಿಂಗ ಶಿಖಾಚಕ್ರದಲ್ಲಿದೆ, ಅದು ಪ್ರಾಣಲಿಂಗವಾಗಿದೆ. ನಿರಂಜನಲಿಂಗ ಪಶ್ಚಿಮ ಚಕ್ರದಲ್ಲಿದೆ, ಅದು ಭಾವಲಿಂಗವಾಗಿದೆ. ಇದು ನಮಗೆ ಅತ್ಯಂತ ಮನದಟ್ಟಾಗಿದೆ. ಇಲ್ಲಿ ಏನಾಯ್ತು ಅಂದ್ರೆ ಈ ಮೂರು ಒಂದು ಅಪರ್ ಲೆವೆಲ್, ಇವೆಲ್ಲ ಮಸ್ತಿಕದಲ್ಲಿರುವಂತಹ ಲಿಂಗಗಳು. ಶಿವಯೋಗದ ಉನ್ನತ ಸ್ಥಿತಿಯಲ್ಲಿ ಈ ಲಿಂಗಗಳು ಬರ್ತಾ ಇರೋದ್ರಿಂದ ಇಲ್ಲಿ ಇಬ್ಬರು ವಚನಕಾರರನ್ನ ಅಭ್ಯಸನ ನಾವು ಮಾಡಿದಾಗ ನಮ್ಮ ಗುರುಸಿದ್ಧ ದೇವರು ವಚನದ ಸಂಖ್ಯೆ 753, 754, 755ರಲ್ಲಿ 3 ವಚನಗಳನ್ನ ಗಮನಿಸಿದಾಗ ನಿಷ್ಕಳಲಿಂಗಕ್ಕೆ ಅವರು ಪದಾರ್ಥವನ್ನು ಕೊಟ್ಟಿರೋದು ಪರಮಾನಂದ ಅಂತ ಕೊಟ್ಟಿದ್ದಾರೆ. ನಿಶೂನ್ಯಲಿಂಗಕ್ಕೆ ಪರಿಪೂರ್ಣ ಅಂತ ಕೊಟ್ಟಿದ್ದಾರೆ. ನಿರ್ಮಾಯ ಅನ್ನೋದು ಈ ಸ್ವತಂತ್ರ, ಇದು ಅವಿರಳ ಅಂತ ಒಂದು ಪದಾರ್ಥವನ್ನ ನಿರಂಜನ ಲಿಂಗಕ್ಕೆ ಕೊಟ್ಟಿದ್ದಾರೆ. ಹಸ್ತಗಳು ಅಂದ್ರೆ ಸ್ವತಂತ್ರ, ನಿರಾಳ, ನಿರ್ಮಾಯ ಅಂತ ಇಲ್ಲಿ ಕೋಷ್ಟಕದಲ್ಲಿ ಕೊಟ್ಟಿರೋ ಹಾಗೆ ಕೊಟ್ಟಿದ್ದಾರೆ. ಮತ್ತೆ ಅವ್ರೇನ್ ಮಾಡಿದ್ದಾರೆ ಅಂದ್ರೆ ಭಕ್ತಿಯನ್ನ ಸದ್ಭಾವ, ನಿರಹಂಕಾರ, ಅಪ್ರಮಾಣ ಅಂತ ಕೊಟ್ಟಿದ್ದಾರೆ. ಹಾಗೇನೆ ಮುಖ ಪರಬ್ರಹ್ಮ, ಉನ್ಮನಿ, ಪಶ್ಚಿಮ ಅಂತ ಕೊಟ್ಟಿದ್ದಾರೆ. ಆದ್ರೆ ಇದನ್ನೇ ನಾವು ನಮ್ಮ ಚನ್ನಬಸವಣ್ಣನವರ ವಚನವನ್ನ ಗಮನಿಸಿದಾಗ ನಿಮ್ಮಲ್ಲಿ ಒಂದು ಇವತ್ತು ನಾನು ಮಂಡನೆ ಮಾಡ್ಬೇಕು, ನೀವು ಯಾವಾಗ ಫ್ರೀ ಇರ್ತೀರಿ ನೋಡಿ, ಯಾವ್ದಾದ್ರು ಒಂದು ರವಿವಾರವನ್ನ ತೆಗೆದುಕೊಳ್ಳಿ. ರವಿವಾರ ನಿಮ್ಮ ಒಂದು 2 ತಾಸು ಇದಕ್ಕಾಗಿ ಮೀಸಲಿಡ್ಬೇಕು. ನೀವು ಏನಿದೆ ಅಂದ್ರೆ ಇದು ವಚನ ಸಂಪುಟ ಸಂಖ್ಯೆ 3, ವಚನದ ಸಂಖ್ಯೆ 1268, ಎಲ್ಲಾದ್ರೂ ನೀವು ಬರ್ಕೊಳ್ಳಿ ಇದನ್ನ. ಇದು ಒಂದು ಸುದೀರ್ಘವಾದ ವಚನ ಇದೆ. 441ರಿಂದ 447 ಪೇಜ್ ಅಂದ್ರೆ ಎಷ್ಟು, ಒಂದು 6ರಿಂದ 7 ಪುಟಗಳ ಒಂದು ದೊಡ್ಡ ವಚನ ಬರ್ತಾ ಇದೆ. ಅದು ಹೇಗೆ ಶುರು ಆಗುತ್ತಂದ್ರೆ ತಾರಕಾಕೃತಿ ಅಂತ ಶುರುವಾಗಿ ಅದು ಹಾಗೇನೆ ಹೋಗ್ತಾ ಇದೆ. ನಾನು ಇಡೀ ವಚನವನ್ನ ಇಲ್ಲಿ ಪಠಿಸಿಕ್ ಹೋಗಲ್ಲ. ನೀವು ಫ್ರೀ ಇದ್ದಾಗ ಏನ್ ಮಾಡಿ, ಈ ವಚನವನ್ನ ಓದ್ತಾ ಹೋಗಿ. ಈ ವಚನ ಏನ್ ಹೇಳ್ತಾ ಇದೆ ಅಂದ್ರೆ ಇಡೀ ಈ ಲಿಂಗ ಏನು, ಚಕ್ರ, ಗಿಕ್ರ ಎಲ್ಲವನ್ನೂ ಹೇಳ್ತಾರೆ ಅವರು. ಆಕೃತಿಗಳು, ಪ್ರಣವಗಳು, ನಾದಗಳು, ಪಿಂಡಗಳು, ಚಕ್ರಗಳು, ವರ್ಣಗಳು, ಅಂಗಗಳು, ಆತ್ಮಗಳು, ಮೂರ್ತಿಗಳು, ಚನ್ನಬಸವಣ್ಣವ್ರು ಹೇಳ್ತಾ ಹೋಗ್ತಾರೆ. ತನುಗಳು, ಹಸ್ತಗಳು, ಲಿಂಗಗಳು, ಮುಖಗಳು, ಶಕ್ತಿಗಳು, ಭಕ್ತಿಗಳು, ಪದಾರ್ಥಗಳು, ಪ್ರಸಾದಗಳು, ಅಲ್ಲಿರುವ ಪೂಜಾರಿಗಳು, ಅಲ್ಲಿರುವ ಅಧಿದೈವಗಳು ಯಾರು, ಬ್ರಹ್ಮಮೂರ್ತಿಗಳು ಯಾರು, ಕಲೆಗಳು ಯಾವುವು, ಸಾಧಾಕ್ಯಗಳು ಯಾವುವು, ಲಕ್ಷಣಗಳು ಯಾವುವು, ಸಂಜ್ಞೆಗಳು ಯಾವುವು, ದಿಕ್ಕಗಳು ಯಾವುವು, ವಕ್ತರಂಗಳು ಯಾವುವು, ವೇದಗಳು ಯಾವುವು, ಅಧ್ವಂಗಳು ಯಾವುವು, ಎಲ್ಲವನ್ನೂ ಇದು ಒಂದು 7 ಪುಟದಲ್ಲಿರುವಂತಹ ಒಂದು ಸುದೀರ್ಘವಾದ ವಚನವನ್ನ ನೀವೇನ್ ಮಾಡ್ಬೇಕಂದ್ರೆ, ಅದು ನಾನು ಮತ್ತೆ ಬರ್ತೀನಿ, ಇದೇ ವಚನವನ್ನು ತೆಗೆದುಕೊಂಡು ನಮ್ಮ ಇಷ್ಟಲಿಂಗದ ಅಂತರಂಗವನ್ನ ನಾವು ಅಭ್ಯಸನ ಮಾಡುವಾಗ ಈ ವಚನ ನಮಗೆ ಬಹಳ ನೆರವಿಗೆ ಬರೋದಿದೆ. ಹೀಗಾಗಿ ಈ ವಚನವನ್ನ ನಾವು ಓದ್ಲೇಬೇಕು. ಅದು ಸುದೀರ್ಘವಾಗಿ ಇರೋದ್ರಿಂದ ನಾನು ಇಲ್ಲಿಗೆ ಬಿಡ್ತೀನಿ, ಏಕೆಂದ್ರೆ ನೀವು ಅದ್ರ ಬಗ್ಗೆ ಅಭ್ಯಸನ ಮಾಡಿ. ಈ ವಚನವನ್ನ ನೆನಪಿಟ್ಕೊಳ್ಳಿ. ಸಂಪುಟ 3, 1268, ಪುಟ ಸಂಖ್ಯೆ 441ರಿಂದ 447 ಒಂದು ಬುಕ್ ತಗೊಳ್ಳೋದು, ಇನ್ನೆಲ್ಲ ಬರಿತಾ ಹೋಗೋದು. ಫಾರ್ ಎಕ್ಸಾಂಪಲ್ ತಾರಕಾಕೃತಿ, ದಂಡಕಾಕೃತಿ, ಕುಂಡಲಾಕೃತಿ, ಅರ್ಧಚಂದ್ರಾಕೃತಿ, ದರ್ಪಣಾಕೃತಿ, ಜ್ಯೋತಿರ್ಮಯಾಕೃತಿ, ನಿಷ್ಕಳಾಕೃತಿ, ನಿರಾಳಾಕೃತಿ, ನಿರಂಜನಾಕೃತಿ, ಇವು ಆಕೃತಿಗಳು. ಈ ಆಕೃತಿಗಳ ಮಧ್ಯದಲ್ಲಿ ಪ್ರಣವಗಳ ಇವೆಲ್ಲ ನಿಮ್ಗೆ ಗೊತ್ತಿದೆ. ಆದ್ರೆ ನೀವೇನ್ ಮಾಡಿ, ಒಂದು ನೋಟ್ಬುಕ್ ಮಾಡಿ ಅದನ್ನೆಲ್ಲ ಬರೆಯಕ್ ಹೋಗಿ. ಇದು ಯಾಕೆ ಬೇಕಾಗಿದೆ ಅನ್ನೋದನ್ನ ನಾನು ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ತೀನಿ. ಹೀಗಾಗಿ ಈ ವಚನವನ್ನು ನಾನು ಗಮನಿಸಿದಾಗ ಅವರು ಹಾಗೆ ಇದೆ, ಮೇಲಿಂದೆಲ್ಲ ಸರಿಯಾಗಿದೆ. ಆದ್ರೆ ಇಲ್ಲೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಈ ಪದಾರ್ಥ ಆಗ್ಲಿ, ಹಸ್ತ ಆಗ್ಲಿ, ನಿಷ್ಕಳಲಿಂಗ, ನಿಶೂನ್ಯಲಿಂಗ, ನಿರಂಜನ ಲಿಂಗ ಹಾಗೇನೆ ಇದೆ. ಪರಮಾನಂದ, ಪರಿಪೂರ್ಣ, ಅವಿರಳ ಪದಾರ್ಥವಾದ್ರೆ ನಿರ್ಭಾವ, ನಿರ್ಮಾಯ, ನಿರಾಳ ಕರೆಕ್ಟ್ ಇದೆ. ಇಲ್ಲೇನ್ ಮಾಡಿದ್ದಾರೆ ಅಂದ್ರೆ ಮುಖ ಹೇಳುವಾಗ ಮತ್ತು ಭಕ್ತಿ ಹೇಳುವಾಗ ಅವರು ಪರಿಪೂರ್ಣ ಅಂತ ಒಂದು ಭಕ್ತಿ ಹೆಸರು ಹೇಳ್ತಾ ಇದ್ದಾರೆ ನಿಷ್ಕಳಲಿಂಗಕ್ಕೆ. ಮತ್ತೆ ನಿಶೂನ್ಯಲಿಂಗ, ಶಿಖಾಚಕ್ರದಲ್ಲಿರುವ ನಿಶೂನ್ಯಲಿಂಗ ಅಥವಾ ಪ್ರಾಣಲಿಂಗಕ್ಕೆ ಭಕ್ತಿಯವರು ಸಮರ್ಪಿಸೋದು ಅಪ್ರದರ್ಶ ಅಂತ ಒಂದು ಭಕ್ತಿಯ ಹೆಸರನ್ನ ಕೊಟ್ಟಿದ್ದಾರೆ ನಮ್ಮ ಚನ್ನಬಸವಣ್ಣನವರು. ಹಾಗೇನೆ ನಿರಂಜನ ಲಿಂಗದ ಭಕ್ತಿಗೆ ನಿರ್ನಾಮ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ. ಮುಖ ಏನ್ ಕೊಟ್ಟಿದ್ದಾರೆ ಅಂದ್ರೆ ಪರಬ್ರಹ್ಮ,
ಅಭ್ರಶಿಖಿ ಮತ್ತು ಉಣ್ಮಣಿ ಅಂತ ಕೊಡ್ತಿದ್ದಾರೆ. ಈ ಉಣ್ಮಣಿ ಅನ್ನೋದನ್ನ ಪಶ್ಚಿಮ ಚಕ್ರದಲ್ಲಿರುವ ನಿರಂಜನ ಲಿಂಗಕ್ಕೆ ಅವರು ಬಳಸ್ತಾ ಇದ್ದಾರೆ. ಆದ್ರೆ ಗುರುಸಿದ್ಧ ದೇವರು ಇದೇ ಉಣ್ಮಣಿಯನ್ನ ನಿಶೂನ್ಯ ಲಿಂಗಕ್ಕೆ ಕೊಡ್ತಾರೆ. ಅದಕ್ಕೆ ನನಗನ್ಸಿದ ಮಟ್ಟಿಗೆ ನಾವು ಚೆನ್ನಬಸವಣ್ಣನವರು ಈ ಶಬ್ದಗಳನ್ನು ಯಾಕೆ ಇಟ್ಕೊಳ್ಬೇಕಂದ್ರೆ, ಈ ಪರಬ್ರಹ್ಮ, ಅಭ್ರಶಿಖಿ, ಉಣ್ಮಣಿ ಅಂತ ಇವೇ ಶಬ್ದಗಳು ನಾವು ಇಷ್ಟಲಿಂಗದ ಒಳಗಿರುವ ಒಂದು ಎನಾಟೊಮಿಯನ್ನ, ಒಳಗೇನಿದೆ ಆ ಇಷ್ಟಲಿಂಗದ ಒಳಗೆ ವೃತ್ತ, ವರ್ತುಳ, ಕಟಿ, ಗೋಮುಖ ಅವೆಲ್ಲ ಬರ್ತಾ ಇದೆ ಮುಂದೆ. ಅವನ್ನೆಲ್ಲ ಒಳಗೆ ನನ್ನ ಇಷ್ಟ ಕರಹಸ್ತದಲ್ಲಿ ಇಷ್ಟಲಿಂಗದಲ್ಲಿ ಇರುವಂತಹ ಈ ಕಂತೆಯ ಲಿಂಗ ಏನಿದೆ, ಅಲ್ಲಿ ಒಳಗಿರುವ ಒಂದು ಲಿಂಗದಲ್ಲಿ ಏನಿದೆ ಅನ್ನೋದನ್ನ ಚೆನ್ನಬಸವಣ್ಣವರು ಹೇಳುವಾಗ ಈ ಶಬ್ದಗಳು ಪರಬ್ರಹ್ಮ, ಅಭ್ರಶಿಖಿ ಮತ್ತು ಉಣ್ಮಣಿ ಅನ್ನೋದೇನಿದೆಯಲ್ಲ, ಇವು ನಮಗೆ ಅಲ್ಲಿ ನೆರವಿಗೆ ಬರ್ತಾ ಇರೋದ್ರಿಂದ ನಾವು ಸದ್ಯಕ್ಕೆ ಇದನ್ನೇ ಇಟ್ಕೊಂಡು ಹೋಗೋದು ವಾಸಿ ಅಂತ ನಾನು ಇಟ್ಕೊಳ್ತೀನಿ. ಆದ್ರೆ ಉಳ್ಕಿದ್ದೆಲ್ಲ ಮೇರೆ ಸುಗಂಧ, ಸುರಸ, ಸುರೂಪು, ಸುಸ್ಪರ್ಶ, ಸುಶಬ್ದ, ಸಂತೃಪ್ತಿ ನಿಮ್ಗೆ ಗೊತ್ತಿರೋ ಶಬ್ದಗಳು. ಏಕೆಂದ್ರೆ ನಮ್ಮ ಆಚಾರಲಿಂಗಕ್ಕೆ ಘ್ರಾಣ, ಗುರುಲಿಂಗಕ್ಕೆ ಜಿಹ್ವೆ, ಶಿವಲಿಂಗಕ್ಕೆ ನೇತ್ರ, ಜಂಗಮಲಿಂಗಕ್ಕೆ ತ್ವಕ್ಕು, ಪ್ರಸಾದಲಿಂಗಕ್ಕೆ ಶ್ರೋತ್ರ, ಮಹಾಲಿಂಗಕ್ಕೆ ಹೃದಯ ಅನ್ನೋದು ನಮ್ಗೆಲ್ಲ ಅದು ಯಾವಾಗ್ಲೂ ಕಂಠಸ್ಥ ಆಗಿಬಿಟ್ಟಿದೆ. ಹೀಗಾಗಿ ಪಂಚೇಂದ್ರಿಯ ಅರ್ಪಿತ ಅಂದ್ರೆ ಏನಂದ್ರೆ, ಆ ನಮ್ಮ ಜ್ಞಾನೇಂದ್ರಿಯಗಳಲ್ಲಿ ಇರುವಂತ ಒಂದು ಏನು ಜ್ಞಾನವಿದೆಯಲ್ಲ, ಅದನ್ನು ಒಂದು ಭಕ್ತಿಯ ರೂಪದಲ್ಲಿ ಮಾಡಿದಾಗ, ಅರ್ಪಿಸಿದಾಗ ಸುಗಂಧ, ಸುರಸ, ಸುರೂಪು, ಸುಸ್ಪರ್ಶ, ಸುಶಬ್ದ, ಸಂತೃಪ್ತಿ ಅಂತ ಆಗ್ತಾ ಇದೆ ಅನ್ನೋದನ್ನ ನಾವು ಈ ಕೋಷ್ಟಕದಲ್ಲಿ ನೋಡ್ತಾ ಇದ್ದೀವಿ. ಇದನ್ನ ಒಂದು ಉತ್ತಮ ಒಂದು ಏನಂತೀರಿ ನೀವು, ಕೊನೆಯ ಒಂದು ರೂಪವನ್ನು ಕೊಟ್ಟವರು ರೇಣುಕಯ್ಯನ ಮಾಡಿ ಇದನ್ನ ಕಳಿಸಿದ ನನಗೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಈ ಒಂದು ಪಂಚೇಂದ್ರಿಯಾರ್ಪಿತ ವಚನಗಳು ಎರಡು ಬರ್ತಾ ಇದೆ. ಪಂಚೇಂದ್ರಿಯಾರ್ಪಿತ ದೀಕ್ಷೆಯ ವಚನಗಳನ್ನ ಒಂದು ಯಾರು ಓದ್ರಿ? ಸಿದ್ದರಾಮೇಶ್ವರ ಒಂದು ವಚನವನ್ನ ಯಾರಾದ್ರೂ ಓದಿ ದಯವಿಟ್ಟು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಗಳು. ಸಿದ್ದರಾಮೇಶ್ವರ ವಚನ. ಎನ್ನ ಘ್ರಾಣದಲ್ಲಿ ಆಚಾರ ಲಿಂಗವಾಗಿ ಬಂದ ಗುರು ಚನ್ನಬಸವಣ್ಣ, ಎನ್ನ ಜೀವೆಯಲ್ಲಿ ಗುರುಲಿಂಗವಾಗಿ ಬಂದ ಗುರು ಚನ್ನಬಸವಣ್ಣ, ಎನ್ನ ನೇತ್ರದಲ್ಲಿ ಶಿವಲಿಂಗವಾಗಿ ಬಂದ ಗುರು ಚನ್ನಬಸವಣ್ಣ, ಎನ್ನ ತ್ವಕಿನಲ್ಲಿ ಜಂಗಮಲಿಂಗವಾಗಿ ಬಂದು ಗುರು ಚನ್ನಬಸವಣ್ಣ, ಎನ್ನ ಶ್ರೋತದಲ್ಲಿ ಪ್ರಸಾದಾಂಗವಾಗಿ ಬಂದ ಗುರು ಚನ್ನಬಸವಣ್ಣ, ಎನ್ನ ಹೃದಯದಲ್ಲಿ ಮಹಾಲಿಂಗವಾಗಿ ಬಂದ ಗುರು ಚನ್ನಬಸವಣ್ಣ, ಎನ್ನ ಸ್ಥೂಲ ದೇಹದಲ್ಲಿ ಇಷ್ಟಲಿಂಗವಾಗಿ ಬಂದ ಗುರು ಚನ್ನಬಸವಣ್ಣ, ಎನ್ನ ಸೂಕ್ಷ್ಮ ದೇಹದಲ್ಲಿ ಪ್ರಾಣಲಿಂಗವಾಗಿ ಬಂದ ಗುರು ಚನ್ನಬಸವಣ್ಣ, ಎನ್ನ ಕಾರಣ ದೇಹದಲ್ಲಿ ಭಾವಲಿಂಗವಾಗಿ ಬಂದ ಗುರು ಕಪಿಲ ಸಿದ್ಧ ಮಲ್ಲಿಕಾರ್ಜುನನೆಂಬ ಚನ್ನಬಸವಣ್ಣ. ಸಮಗ್ರ ವಚನ ಸಂಪುಟ 4, ವಚನದ ಸಂಖ್ಯೆ 1843. ಶರಣು ತಾಯಿ. ಹೀಗಾಗಿ ಸಿದ್ದರಾಮೇಶ್ವರರು ಎಲ್ಲವನ್ನ ಯಾಕಂದ್ರೆ ಇವೆಲ್ಲ ಈ ಜ್ಞಾನೇಂದ್ರಿಯಗಳನ್ನ, ಆ ಚಕ್ರಗಳಲ್ಲಿರುವ ಲಿಂಗಗಳಿಗೆ, ಈ ಅಂಗಗಳು, ಲಿಂಗಗಳನ್ನೆಲ್ಲ ಚೆನ್ನಾಗಿ ವ್ಯಾಖ್ಯಾನ ಮಾಡಿದವರು, ಗುರುತಿಸಿದವರು, ನಮಗೆ ಕೊಟ್ಟವರು, ನಮಗೆ ದಯಪಾಲಿಸಿದವರು ಯಾರಂದ್ರೆ ಗುರು ಚೆನ್ನಬಸವಣ್ಣನವರು. ಹೀಗಾಗಿ ಈ ಶಿವಯೋಗದ ಒಂದು ಮಹಾಜ್ಞಾನವನ್ನು ಕೊಡುವಂತಹ ಚೆನ್ನಬಸವಣ್ಣನವರಿಗೆ ಶಿವಯೋಗಿ ಸಿದ್ದರಾಮೇಶ್ವರರು ಎಲ್ಲವನ್ನ ಚೆನ್ನಬಸವಣ್ಣನವರು ಅವರೇ ಗುರು ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ನಿಮ್ಗೆ ಗೊತ್ತಿದೆ. ಆಚಾರಂಗ, ಗುರುಂಗ, ಶಿವಂಗ, ಅವನೇ ಲಿಂಗ ಅಂತ ಅಂದ್ರು ತಾಯಿ. ಏನಿದಿಲ್ಲ, ತಪ್ಪಿಲ್ಲ, ಹಾಗೇನೆ ಅಂದ್ಕೊಳ್ಬಹುದು. ಇವೆಲ್ಲ ಗೊತ್ತಿರದೆ ಈ ವಚನ ಏನ್ ಹೇಳ್ತದೆ ಅಂದ್ರೆ, ಈ ಜ್ಞಾನವನ್ನು ಕೊಟ್ಟಂತ ನಮ್ಮ ಗುರು ಚೆನ್ನಬಸವಣ್ಣನವರಿಗೆ ನಾವು ಒಂದು ಶರಣು ಶರಣಾರ್ಥಿಗಳನ್ನ, ದೀರ್ಘದಂಡ ನಮನಗಳನ್ನ ಹೇಳೋಣ ಅನ್ನೋದೇ ಒಂದು ಸಿದ್ದರಾಮೇಶ್ವರ ಒಂದು ಭಾವನೆಯಾಗಿದೆ ಅಂತ ಹೇಳ್ತಾ, ಈಗ ದೇಶಿಕೇಂದ್ರ ಸಂಗನ ಬಸವಯ್ಯನವರ ಒಂದು ವಚನವನ್ನ ಯಾರಾದ್ರೂ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದೇಶಿಕೇಂದ್ರ ಸಂಗನ ಬಸವಯ್ಯ. ಅಂಗದಲ್ಲಿ ಆಚಾರಲಿಂಗ ಪ್ರಸಾದ ತಾನೆ, ಆತ್ಮದಲ್ಲಿ ಗುರುಲಿಂಗ ಪ್ರಸಾದ ತಾನೆ, ಪ್ರಾಣದಲ್ಲಿ ಶಿವಲಿಂಗ ಪ್ರಸಾದ ತಾನೆ, ಕರಣಗಳಲ್ಲಿ ಜಂಗಮಲಿಂಗ ಪ್ರಸಾದ ತಾನೆ, ವಿಷಯಗಳಲ್ಲಿ ಪ್ರಸಾದಲಿಂಗ ಪ್ರಸಾದ ತಾನೆ, ತೃಪ್ತಿಯಲ್ಲಿ ಮಹಾಲಿಂಗ ಪ್ರಸಾದ ತಾನೆ, ಸ್ಥೂಲಾಂಗದಲ್ಲಿ ನಿಷ್ಕಲಲಿಂಗ ಪ್ರಸಾದ ತಾನೆ, ಸೂಕ್ಷ್ಮಾಂಗದಲ್ಲಿ ಶೂನ್ಯಲಿಂಗ ಪ್ರಸಾದ ತಾನೆ, ಕರ್ಣಾಂಗದಲ್ಲಿ ನಿರಂಜನಲಿಂಗ ಪ್ರಸಾದ ತಾನೆ, ಎನ್ನ ಒಳಹೊರಗ ತೆರಹಿಲ್ಲದ ಪರಿಪೂರ್ಣವಾಗಿದ್ದ ಗುರು ನಿರಂಜನ ಚೆನ್ನಬಸವಲಿಂಗ ಪ್ರಸಾದ ತಾನೆ. ಸಮಗ್ರ ವಚನ ಸಂಪುಟ 12, ವಚನ ಸಂಖ್ಯೆ 737. ಆಚಾರಲಿಂಗ ಯಾವ ಚಕ್ರದಲ್ಲಿದೆ? ಆಧಾರ ಚಕ್ರ.
ಆಧಾರ ಚಕ್ರದಲ್ಲಿ. ಹೀಗಾಗಿ ಅಲ್ಲಿ ಏನ್ ಹೇಳ್ತಿದ್ದಾರೆ, ಅಂಗದಲ್ಲಿ ಆಚಾರಲಿಂಗ ಪ್ರಸಾದ. ಇಡೀ ಅಂಗದಲ್ಲಿ ಆ ಆಚಾರಲಿಂಗ ಅಲ್ಲಿ ಮೂಲಾಧಾರ ಚಕ್ರದಲ್ಲಿ ಇದ್ದರೂ ಕೂಡ ಇಡೀ ಅಂಗಕ್ಕೆ ಅದರ ಪ್ರಸಾದ, ಆಚಾರಲಿಂಗ ಪ್ರಸಾದ ತಾನೇ ಅಂತ ಕೇಳ್ತಿದ್ದಾರೆ. ಗುರುಲಿಂಗ ಎಲ್ಲಿದೆ? ಅಧಿಷ್ಠಾನ. ಸ್ವಾಧಿಷ್ಠಾನ ಚಕ್ರದಲ್ಲಿ. ಅದು ಗುರುಲಿಂಗ ಪ್ರಸಾದ ಇಡೀ ಆತ್ಮಕ್ಕೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಹಾಗೇನೆ ನಮ್ಮ ಮಣಿಪೂರಕ ಚಕ್ರದಲ್ಲಿರುವ ಶಿವಲಿಂಗ ಪ್ರಸಾದ ಅದನ್ನ ಪ್ರಾಣಕ್ಕೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಜಂಗಮಲಿಂಗ ಇರೋದು ಅನಾಹತ ಚಕ್ರದಲ್ಲಿ. ಆ ಜಂಗಮಲಿಂಗ ಪ್ರಸಾದವನ್ನ ಎಲ್ಲಾ ಕರ್ಣಗಳಿಗೆ ಪ್ರಸಾದವಾಗಿ ಕೊಡ್ತಾ ಇದ್ದಾರೆ ಪ್ರಸಾದ ರೂಪದಲ್ಲಿ. ಪ್ರಸಾದ ಲಿಂಗ ಯಾವ ಚಕ್ರದಲ್ಲಿದೆ? ವಿಶುದ್ಧಿ ಚಕ್ರದಲ್ಲಿ. ವಿಶುದ್ಧಿ ಚಕ್ರದಲ್ಲಿ. ಹೀಗಾಗಿ ಆ ಲಿಂಗದಿಂದ ಬರುವಂತಹ ಪ್ರಸಾದವನ್ನ ವಿಷಯಂಗಳಿಗೆ ಕೊಡ್ತಾ ಇದ್ದಾರೆ. ಮಹಾಲಿಂಗ ಇರುವ ಆಜ್ಞಾ ಚಕ್ರದಲ್ಲಿರುವ ಮಹಾಲಿಂಗ ಅದು ತೃಪ್ತಿಯನ್ನು ಕೊಡ್ತಾ ಇದೆ, ಅದಕ್ಕೆ ತೃಪ್ತಿಯಲ್ಲಿ ತಾನೆ ಅಂತ ಕೇಳ್ತಾ ಇದ್ದಾರೆ. ನಿಷ್ಕಲಲಿಂಗ ಇರೋದು ಬ್ರಹ್ಮಚಕ್ರದಲ್ಲಿ, ಅದು ಸ್ಥೂಲಾಂಗಕ್ಕೆ. ಶೂನ್ಯಲಿಂಗ ಇರುವುದು ಶಿಖಾಚಕ್ರದಲ್ಲಿ, ಅದು ಸೂಕ್ಷ್ಮಾಂಗಕ್ಕೆ. ನಿರಂಜನ ಲಿಂಗ ಇರುವುದು ಪಶ್ಚಿಮ ಚಕ್ರದಲ್ಲಿ, ಅದು ಕಾರಣಾಂಗದಲ್ಲಿ ಅಂತ ಇವೆಲ್ಲ ಪ್ರಸಾದಗಳನ್ನು ಕೊಟ್ಟು ಎನ್ನ ಒಳ ಹೊರಗೆ ತೆರೆಹಿಲ್ಲದೆ ಪರಿಪೂರ್ಣವಾಗಿಪ್ಪ ಗುರು ನಿರಂಜನ ಚೆನ್ನ ಬಸವಲಿಂಗ ಪ್ರಸಾದ ತಾನೆ, ಚೆನ್ನ ಬಸವಲಿಂಗ ಪ್ರಸಾದ ತಾನೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಲಿಂಗಗಳನ್ನ ಅಲ್ಲಿ ಕೊಟ್ಟು ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ, ನಿಷ್ಕಲಲಿಂಗ, ಶೂನ್ಯಲಿಂಗ, ನಿರಂಜನ ಲಿಂಗ, ಈ ಎಲ್ಲ ಲಿಂಗಗಳಿಂದ ನಮಗೆ ದೊರೆಯುವ ಒಂದು ಪ್ರಸಾದವೇನಿದೆಯಲ್ಲ ಅದು ಇಡೀ ಎನ್ನ ಒಳ ಹೊರಗೆ ತೆರಹಿಲ್ಲದೆ ಪರಿಪೂರ್ಣವಾಗ್ತಾ ಇದೆ ಆ ಪ್ರಸಾದ. ಹೀಗಾಗಿ ಇಷ್ಟಲಿಂಗ ಪೂಜೆಯಲ್ಲಿ ಮಾಡುವಾಗ ಇವೆಲ್ಲವನ್ನು ಓಂ ನಮಃ ಶಿವಾಯ ಅಂತ ನಾವು ಅಂದಾಗ ಈ ಪ್ರಸಾದ ನಮಗೆ ಲಭಿಸಿದಾಗ ಎನ್ನ ಒಳ ಹೊರಗೆ ತೆರೆಹಿಲ್ಲದೆ ಪರಿಪೂರ್ಣವಾಗಿಪ್ಪ ಗುರು ನಿರಂಜನ ಚೆನ್ನಬಸವಲಿಂಗ ಪ್ರಸಾದ ತಾನೆ ಅಂತ ದೇಶಿಕೇಂದ್ರ ಸಂಗನ ಬಸವಣ್ಣನವರು ಆ ಲಿಂಗಗಳಿಂದ ಬರುವಂತ ಪ್ರಸಾದಗಳನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಪಂಚೇಂದ್ರಿಯಾರ್ಪಿತ ಒಂದು ದೀಕ್ಷೆಯಲ್ಲಿ ನಾವು ಏನೂ ಇಲ್ಲ, ಅಲ್ಲಿ ಆ ಜ್ಞಾನೇಂದ್ರಿಯಗಳಿಗೆ ಕೊಟ್ಟಿರುವಂತಹ ಆ ಜ್ಞಾನೇಂದ್ರಿಯಗಳನ್ನ ಇವೆಲ್ಲ ಬೇರೆ ಬೇರೆ ಚಕ್ರಗಳಲ್ಲಿ ಬೇರೆ ಬೇರೆ ಲಿಂಗಗಳಲ್ಲಿ ಇರುವಂತ ಅವುಗಳನ್ನ ಸುರೂಪು, ಸುರುಚಿ, ಸುರಸ ಅಂತ ಅದಕ್ಕೆ ಒಂದು ಶುದ್ಧೀಕರಣ, ನಿರ್ಮಲಾತ್ಮವಾಗಿ ಅದನ್ನ ಸಮೀಕರಣ ಮಾಡಿಕೊಂಡು ಅರ್ಪಣೆ ಮಾಡೋದೇ ಒಂದು ಪಂಚೇಂದ್ರಿಯ ಅರ್ಪಿತ ಒಂದು ದೀಕ್ಷೆಯಾಗಿದೆ. ಈಗ ಅಹಿಂಸೆ ದೀಕ್ಷೆ ಅಂತ 4ನೇದು ಬರ್ತಾ ಇದೆ. ಈ ದೀಕ್ಷೆಗಳಿಗೆ ನಮ್ಮ ಗುರು ಯಾರಂದ್ರೆ ಗುರುಸಿದ್ಧ ದೇವರೇ. ಅವ್ರು ಹೇಳಿದ ಹಾಗೇನೆ ನಾವು ಹೋಗ್ಬೇಕು. ಯಾಕಂದ್ರೆ ಎಲ್ಲಾ ದೀಕ್ಷೆಗಳ ವಚನ ಇರೋದು ಅವರಲ್ಲಿಯೇ, ಅವುಗಳಿಗೆ ಪೂರಕವಾಗಿ ವಚನಗಳಿವೆ. ಆದ್ರೆ ದೀಕ್ಷೆಯನ್ನು ಕುರಿತೇ ಅವರು ವಚನಗಳನ್ನು ರಚಿಸೋದ್ರಿಂದ ನಾವು ಅವರ ವಚನಗಳನ್ನ ಮೊದಲು ಪಠಿಸೋಣ. ಇದನ್ನ ಯಾರಾದ್ರೂ ನಿಧಾನವಾಗಿ ಓದಿ. ಅಹಿಂಸೆ ದೀಕ್ಷೆ ಗುರುಸಿದ್ಧ ದೇವರದು. ಶರಣಾರ್ಥಿಗಳು. ಶ್ರೀ ಬಸವಲಿಂಗಾಯ ನಮಃ. ಭವಿ ಭಕ್ತನೆಂಬ ವಿಚಾರವನರಿಯದ ದುಷ್ಟರ ಕಂಡರೆ ದೂರದಲ್ಲಿರಬೇಕೆಂಬ ಗುರುವಾಕ್ಯವ ತಿಳಿದು ಅವರ ಸಂಭಾಷಣೆ ಸಂಸರ್ಗವ ಮಾಡದೆ ಅಕ್ಕ ಈ ಕಡೆ ಅಯ್ಯ ಶ್ರೀ ಗುರುಲಿಂಗ ಜಂಗಮದ ಇಲ್ಲಿಂದ ಶುರು ಮಾಡ್ಬೇಕು. ಈ ಕಡೆಯಿಂದ ಓದ್ಬೇಕು. ಪೂರ್ತಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಅಹಿಂಸಾ ದೀಕ್ಷೆ ಗುರುಸಿದ್ಧ ದೇವರು. ಅಯ್ಯ ಶ್ರೀ ಗುರು ಲಿಂಗ ಜಂಗಮವ ಕರುಣ ಕಟಾಕ್ಷೆಯಿಂದ ಉತ್ಕೃಷ್ಟವಾಗಿ ನಿರ್ಮಾಯಕಂತೆಯ ಧರಿಸಿದ ಶಿವಶರಣಂಗೆ ಅನಂತ ಲೀಲೆಯಲ್ಲಿ ಬೆಂಬತ್ತಿ ಬಂದ ಮಹಾಪಾಪವೇ ಒಂದು ರೂಪಾಗಿ ಮಾಯಾಜಾಡ ಜೀವಿ ಶರೀರದ ಧರಿಸಿ ಪರಿಪರಿಯಿಂದ ನಿಂದೆ ಕುಂದು ಅಪಮೃತ್ಯುಗಳು ಬಂದು ತಟ್ಟಿದಲ್ಲಿ ಅರ್ಪಿತಾವಧಾನ ಸುಖ ದುಃಖಗಳು ಬಂದು ಸೋಂಕಲೊಡನೆ ಶಿವಶರಣನು ತನ್ನ ಸ್ವಾತ್ಮಜ್ಞಾನದಿಂದರಿದು ನೋಡಿದಲ್ಲಿ ಈ ಮಾಯಾಜಡ ಜೀವಾತ್ಮರಿಗೆ ಸೂತ್ರಧಾರಿ ಶಿವನು ಕಪಟ ನಾಟಕ ಲೀಲೆಯ ಧರಿಸಿ ಸಕಲ ಜೀವಾತ್ಮರ ಮಧ್ಯದಲ್ಲಿ ಅಣುವಿಂಗೆ ಅಣುವಾಗಿ ಮಹತ್ತಿಂಗೆ ಮಹತ್ತಾಗಿ ಆ ಜೀವನೆಂಬ ವಿಧಿಗೆ ಸ್ತುತಿ, ನಿಂದೆ, ಪುಣ್ಯ, ಪಾಪ, ಸಂಕಲ್ಪ, ವಿಕಲ್ಪವೆಂಬ ಕುಟಿಲ ವ್ಯವಹಾರವ ಕಲ್ಪಿಸಿ ಆ ಜೀವನಿಂದ ಭಕ್ತಗಣಗಳಲ್ಲಿ ಅಷ್ಟಾವರಣದ ಪರತ್ವವ ನೋಡಬೇಕೆಂದು ಅನಂತ ಬಾಧೆಗಳಿಂದ ಬಾಧಿಸಿದಲ್ಲಿ ಶಿವಶರಣನು ಗಣಗಳು ಆ ಬಾಧೆಗೆ ಅಳುಕದೆ ಚಿಂತಿಸದೆ ಅಷ್ಟಾವರಣ ಭರಿತರಾಗಿ ದೇಹಾಭಿಮಾನದ ಹಸಿವು, ತೃಷೆ, ನಿದ್ರೆ, ಆಲಸ್ಯ, ಕೂಸಂಗವೆಂಬ ಕಾಲ ಕಾಮನ ಪಾಶದಲ್ಲಿ ಬೀಳದೆ ಭವಿ ಭಕ್ತನೆಂಬ ವಿಚಾರವನರಿಯದ ದುಷ್ಟರ ಕಂಡರೆ ದೂರದಲ್ಲಿರಬೇಕೆಂಬ ಗುರುವಾಕ್ಯವ ತಿಳಿದು
ಅವರ ಸಂಭಾಷಣೆ ಸಂಸರ್ಗವ ಮಾಡದೆ, ಅವರ ಸ್ತುತಿ ನಿಂದಾದಿಗಳನ್ನು ಆಲಿಸದೆ, ನಿಷ್ಕಳಂಕ ಪರಬ್ರಹ್ಮ ಪರಶಿವಲಿಂಗದಲ್ಲಿ ಸದಾಚಾರಿ ಸನ್ಮಾರ್ಗಿ ಸುಸಂಗಿಗಳಿಂದ ಶ್ರದ್ಧಾತುರ ಪರಿಣಾಮದಲ್ಲಿ ಬಂದು ತಟ್ಟಿದ ಪರಿಣಾಮ ಪಾದೋದಕ ಪ್ರಸಾದದಲ್ಲಿ ಲುಪ್ತರಾಗಿ ತಮ್ಮ ನಡೆನುಡಿಗಳ ಸ್ವಾತ್ಮ ಜ್ಞಾನದಿಂದ ವಿಚಾರಿಸಿ ಪಕ್ವವ ಮಾಡುವಂತಹ ನಿಂದ ನಿಲಕಡೆಯ ಅಹಿಂಸೆ ದೀಕ್ಷೆ ಇಂತುಂಟೆಂದು ಶ್ರೀ ಗುರು ನಿಷ್ಕಳಂಕ ಸಚ್ಚಿದಾನಂದ ಮೂರ್ತಿ ಚನ್ನಬಸವರಾಜೇಂದ್ರನು ನಿರ್ಲಜ್ಜ ಶಾಂತಲಿಂಗೇಶ ಕೋತಮ್ಮಂಗೆ ನಿರುಪಮ ಕೊಡುತ್ತಿದ್ದರು ನೋಡ ಸಂಗನ ಬಸವೇಶ್ವರ. ಸಮಗ್ರ ವಚನ ಸಂಪುಟ 10 ವಚನ ಸಂಖ್ಯೆ 727. ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ಈಗ ಇದು ಅಹಿಂಸೆ ದೀಕ್ಷೆ ಅಂದ್ರೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಅದು ಒಂದು ವಚನ ಬರ್ತಾ ಇದೆ. ಅದನ್ನ ಹಿನ್ನೆಲೆಯಾಗಿ ಇಟ್ಟುಕೊಂಡೇ ಇದರಲ್ಲಿ ಒಂದು ವಿಶಿಷ್ಟ ಒಂದು ತತ್ವಾನ್ನಿ ಅಥವಾ ಉಪದೇಶ ಸಿಗ್ತಾ ಇದೆ ನಿಮಗೆ. ಏನಂದ್ರೆ, ಅಯ್ಯ ಶ್ರೀ ಗುರುಲಿಂಗ ಜಂಗಮದ ಕರುಣ ಕಟಾಕ್ಷೆಯಿಂದ, ಅವರ ಕರುಣೆಯಿಂದ ಉತ್ಪತ್ತಿವಾಗಿ ನಿರ್ಮಾಯ ಕಂಥೆಯ ಅಂದ್ರೆ ನಾವು ಧರಿಸಿರುವ ಈ ಕಂಥೆಯನ್ನ ಮೇಲೆ ಹೊದಿಸಿರುವ ಇಷ್ಟಲಿಂಗ, ನಿರ್ಮಾಯ ಕಂಥೆಯ ಧರಿಸಿದ ಶಿವಶರಣಂಗೆ ಏನಾಗ್ತಾ ಇದೆ ಅಂದ್ರೆ, ಅನಂತ ಲೀಲೆಯಲ್ಲಿ ಬೆಂಬತ್ತಿ ಬಂದ ಮಹಾಪಾಪವೇ ಒಂದು ರೂಪ ಆಗಿ, ಅದೇನೇ ಅಂದ್ಕೊಳ್ಳಿ ನೀವು, ನಮಗೆ ಕಷ್ಟ ದುಃಖಗಳು ಬರೋವೇನೆ, ರೋಗ ರುಜಿನಗಳು ಬರೋವೇನೆ. ಏಕೆ? ಮಾಯಾ ಜಡ ಜೀವಿ ಶರೀರವ ಧರಿಸಿ ಪರಿಪರಿಯಿಂದ ನಿಂದ್ಯ ಕುಂದು ಅಪಮೃತ್ಯಗಳು ಬಂದು ತಟ್ಟಿದಲ್ಲಿ, ಇದು ಬರೋದನೆ ಕಷ್ಟ ಕಾರ್ಪಣ್ಯ ಮನುಷ್ಯನ ಮೇಲೆ ಬರೋದನೆ. ಅರ್ಪಿತಾವಧಾನ ಸುಖ ದುಃಖಗಳು ಬಂದು ಸೋಂಕಲೊಡನೆ, ಸುಖ ದುಃಖಗಳು ಬಂದ್ರೆ ಶಿವಶರಣ ಏನ್ ಮಾಡ್ಬೇಕಂದ್ರೆ, ಸುಖ ಬಂದ್ರೆ ಅತ್ಯಂತ ಸಂತೋಷಿ ಆಗೋದು, ದುಃಖ ಬಂದ್ರೆ ಅತ್ಯಂತ ದುಃಖಿ ಆಗೋದು, ಆ ತರ ಅಲ್ಲ. ಶಿವಶರಣನು ತನ್ನ ಸ್ವ ಆತ್ಮ ಜ್ಞಾನದಿಂದ ಅರಿತುಕೊಂಡು ನೋಡಿದಲ್ಲಿ ಆ ಮಾಯಾ ಜಡ ಜೀವಾತ್ಮರಿಗೆ ಏನಾಗ್ತಾ ಇದೆ ಅಂದ್ರೆ, ಈ ಸೂತ್ರಧಾರಿ ಶಿವ ಅಂತ ಇದಾನಲ್ಲ, ಅವನು ಕಪಟ ನಾಟಕ ಒಂದು ಲೀಲೆಯ ಧರಿಸಿ ಸಕಲ ಜೀವಾತ್ಮರ ಮಧ್ಯದಲ್ಲಿ ಅವನು ಏನ್ ಮಾಡ್ತಾ ಇದ್ದಾನೆ, ಬರ್ತಾನೆ. ಹೇಗೆ ಬರ್ತಾನೆ? ಅಣುವಿಂಗೆ ಅಣುವಾಗಿ ಮಹತ್ತಿಂಗೆ ಮಹತ್ತಾಗಿ ಬಂದು ಈ ಜೀವನೆಂಬ ಅಂದ್ರೆ ನನಗೆ ಅಥವಾ ನಿಮಗೆ, ವಿಧಿಗೆ ಸ್ತುತಿ ನಿಂದ್ಯ ಅಂದ್ರೆ ನಿಮ್ಮನ್ನ ಅತ್ಯಂತ ಹೊಗಳೋರು ಬರಬಹುದು, ನಿಮ್ಮನ್ನ ಅತ್ಯಂತ ತೆಗಳೋರು ಬರಬಹುದು, ಅನೇಕ ಪುಣ್ಯಗಳು ಬರಬಹುದು, ಅನೇಕ ಪಾಪಗಳು ಬರಬಹುದು, ಸಂಕಲ್ಪಗಳು ಬರಬಹುದು, ವಿಕಲ್ಪಗಳು ಬರಬಹುದು. ಇವೆಲ್ಲವನ್ನ ಯಾಕೆ ಕೊಡ್ತಾ ಇದ್ದಾನೆ ಅವನು? ಕುಟಿಲ ವ್ಯವಹಾರವ ಕಲ್ಪಿಸಿ ಅಂದ್ರೆ ಕೊಟ್ಟು, ಆ ಜೀವನಿಂದ ಯಾಕೆ ಮಾಡ್ತಾ ಇದ್ದಾನಂದ್ರೆ, ಅಷ್ಟಾವರ್ಣದ ನಿಷ್ಠಾಪರತ್ವ ನಮ್ಮಲ್ಲಿದೆಯೋ ಇಲ್ವೋ ನಮ್ಮ ಪರೀಕ್ಷೆ ಮಾಡ್ತಾ ಇದ್ದಾನೆ ಆ ಶಿವ. ನಾನು ಹೇಳಿದೆ ಇವನಿಗೆ ಅಷ್ಟಾವರ್ಣಗಳನ್ನು ಅಳವಡಿಸಿಕೊಂಡು ಅದರಲ್ಲಿ ನಿಷ್ಠೆಯನ್ನ ತೋರೋ ನೀನು ಅಂತ ಹೇಳಿದ್ರು ಇವನ್ ಕೇಳ್ತಾನೆ ಇಲ್ವೇ? ಏನ್ ಮಾಡಿದಾನೆ ಇವನು? ಅಷ್ಟಾವರ್ಣವನ್ನ ನಿಜವಾಗಿಯೂ ನಿಷ್ಠೆಯಿಂದ ತನ್ನಲ್ಲಿ ಅಳವಡಿಸಿಕೊಂಡಿದ್ದಾನೋ ಹೇಗೋ ಅಂತ ನೋಡಬೇಕೆಂದು ಪರೀಕ್ಷಿಸಬೇಕೆಂದು ಅನಂತ ಬಾಧೆಗಳಿಂದ ಬಾಧಿಸಿದಲ್ಲಿ ಈಗ ನಾವೇನ್ ಮಾಡ್ಬೇಕು? ಅದು ಶಿವಂದಾಯ್ತು. ನಾವೇನ್ ಮಾಡ್ಬೇಕಂದ್ರೆ, ಶಿವಶರಣಗಣಗಳು ಆ ಬಾಧೆಗೆ ಅಳುಕದೆ ನಾವು ಅಳಕಬಾರ್ದು. ಏಕೆ? ನಾವು ಶಿವಯೋಗವನ್ನ ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಶಿವಯೋಗದಲ್ಲಿದ್ದೀವಿ. ಆ ಬಾಧೆಗೆ ಅಳುಕಬಾರದು, ಅಂಜಬಾರದು, ಚಿಂತಿಸದೆ ಅಷ್ಟಾವರ್ಣ ಭರಿತರಾಗಿ. ದಯವಿಟ್ಟು ಹೇಳಿ ಯಾರಾದ್ರೂ ಒಬ್ರು ಬೇಗ ಬೇಗ ಅಷ್ಟಾವರ್ಣಗಳನ್ನ. ಗುರು ಲಿಂಗ ಜಂಗಮ ಪಾದೋದಕ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ. ಅದಕ್ಕೆ ನಾವು ಪ್ರಾರ್ಥನೆಯಲ್ಲೂ ಸಹ ಇವುಗಳನ್ನೆಲ್ಲ ಹೇಳ್ತೀವಿ. ಓಂ ಬಸವಾಯ ನಮಃ, ಪಾದೋದಕ ಇವೆ ಬಸವಾಯ ನಮಃ. ಯಾಕೆ ಹೇಳ್ತೀವಂದ್ರೆ ಅಷ್ಟಾವರ್ಣಗಳಿಗೆ ಅಷ್ಟೊಂದು ಮಹತ್ವ ಇದೆ. ಅದಕ್ಕೆ ಬಂಧುಗಳೇ, ಇವೆಲ್ಲ ಮಾತಿನ ಸರಮಾಲೆ ಎಲ್ಲ ಇತ್ತು. ಶಿವಶರಣಗಣಗಳು ಇಂಥ ಯಾವುದೇ ನಮಗೆ ಸುಖ ದುಃಖ ಬರ್ಲಿ, ಸ್ತುತಿನಿಂದ ಬರ್ಲಿ, ಪುಣ್ಯ ಪಾಪ ಏನೇನೇ ಬಂದ್ರೂ ಕೂಡ ನಾವು ಬೇರೆ ಬೇರೆ, ಸಾಮಾನ್ಯ ಜನರು ಬೇರೆ. ನಾವು ಯಾಕೆ ಬೇರೆ ಅಂದ್ರೆ, ನಾವು ಅಷ್ಟಾವರ್ಣ ಭರಿತರಾಗಿದ್ದೇವೆ. ನಮಗೆ ಅದೊಂದು ರಕ್ಷಣೆ ಇದೆ, ಅದೊಂದು ಶಿವ ರಕ್ಷಣೆ ಇದೆ. ಶರಣರು ಒಂದು ಕೊಟ್ಟಂತಹ ದೊಡ್ಡ ರಕ್ಷಣೆ ನಮಗಿದೆ. ಹೀಗಾಗಿ ಅಷ್ಟಾವರಣಗಳನ್ನು ಧರಿಸಿಕೊಂಡು ಈ ದೇಹಾಭಿಮಾನದ ಮ್ಯೂಟ್ ಮಾಡ್ಕೊಳ್ಳಿ, ಸುಮ್ಮನೆ ಆನ್ ಮಾಡ್ಬೇಡಿ. ದೇಹಾಭಿಮಾನದ ಇದೇ ಮ್ಯೂಟ್ ಮಾಡ್ಕೊಳ್ಳಿ ಅಪ್ಪ ಪ್ಲೀಸ್. ದೇಹಾಭಿಮಾನದ ಇದು ಹಸಿವು, ತೃಷೆ, ನಿದ್ರೆ, ಆಲಸ್ಯ, ಕುಸಂಗ. ಹಸಿವು ನೋಡಿ, ಆ ತಾಯಿ
ನಮ್ಮ ಗುರುಮಾತೆ ಅಕ್ಕ ಮಹಾದೇವಿಯವರು ಎಲ್ಲಿಂದ ಎಲ್ಲಿಗೆ ನಡೆದು ಬಂದ್ರು? ಹಸಿವಾದರೆ ಮುಷ್ಟಾನ್ನಗಳುಂಟು, ಅವೆಲ್ಲ ವಚನಗಳನ್ನ ಅವ್ರು ಯಾಕೆ ಹೇಳಿ ಬಂದ್ರು? ಯಾಕಂದ್ರೆ ಹಸಿವು ತೃಷೆ ಇವೆಲ್ಲಕ್ಕೂ ನಾವು ಮಹತ್ವ ಕೊಡ್ಲಿಲ್ಲ. ನಿದ್ರೆಗೂ ಅಷ್ಟೇ. ಅತಿಯಾಗಿ ಆಲಸ್ಯತನ ಸಹ ನಮಗೆ ಇಲ್ಲ. ಕುಸಂಗ ಅಂದ್ರೆ ಕೆಟ್ಟ ಜನರ, ಈ ಭವಿ ಜನರ ಒಂದು ಸ್ನೇಹ ಮಾಡೋದು, ಮೈತ್ರಿ ಮಾಡೋದು. ದೇಹಾಭಿಮಾನದಿಂದ ಹಸಿವು, ತೃಷೆ, ನಿದ್ರೆ, ಆಲಸ್ಯ, ಕುಸಂಗವೆಂಬ, ಕುಸಂಗ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಲೌಕಿಕ ಜಗತ್ತಿನ ಕುಸಂಗ ಅಂದ್ರೆ ಎಷ್ಟೊಂದು ಹದಗೆಟ್ಟು ಹೋಗಿದೆ ಇವತ್ತಿನ ಜಗತ್ತು ಅಂದ್ರೆ ಅದೇನು ಕೇಳೋದೇ ಬೇಡ. ನಮ್ಮ ಒಂದು ಯುವಕ ಯುವತಿಯರನ್ನು ನೋಡಿದ್ರೆ ನಮ್ಗೆ ಗೊತ್ತಾಗ್ತಾ ಇದೆ, ಒಮ್ಮೊಮ್ಮೆ ಕಣ್ಣಲ್ಲಿ ನೀರು ಬರುತ್ತೆ. ಏಕೆ ಹೀಗಾಗ್ತಾ ಇದೆ? ಇದು ಗೊತ್ತಿದ್ದು ಇಂತಹ ಒಂದು ಪಾಶದಲ್ಲಿ ಅವ್ರು ಬೀಳ್ತಿದಾರಲ್ಲ ಅಂತ ಹೇಳಿ. ದೇಹಾಭಿಮಾನದ ಹಸಿವು, ತೃಷೆ, ನಿದ್ರೆ, ಆಲಸ್ಯ, ಕುಸಂಗವೆಂಬ ಕಾಲಕಾಮರ ಪಾಶದಲ್ಲಿ ಬೀಳಬಾರ್ದು. ನಿದ್ರೆ ನೋಡಿ, ಬೇಗ ಮಲಗಿ ಬೇಗ ಹೇಳೋದು ನಮ್ಮ ಹಿರಿಯರು ನಮಗೆ ಕಲಿಸಿದ್ದು. ಈಗ ಎಷ್ಟೊತ್ತಿಗೋ ಹೇಳ್ತಾರೋ, ಎಷ್ಟೊತ್ತಿಗೋ ಮಲಗೋತಾರೋ, ಅವರ ಆಲಸ್ಯವೇನು? ನಾವು ಹೇಗೆ ಕೆಲಸ ಮಾಡ್ತಿದ್ವಿ? ಹಿರಿಯರ ಆದೇಶಗಳಿಗೆ, ಅವರು ಕೊಟ್ಟಂತ ಆಜ್ಞೆಗಳನ್ನ ಹೇಗೆ ಪಾಲಿಸ್ತಾ ಇದ್ವಿ? ಇವರ ಆಲಸ್ಯಕ್ಕೆ ಅದಕ್ಕೇನು ಒಂದು ಇದೇ ಇಲ್ಲ. ಹಾಗೇನೆ ಇವರ ಮಿತ್ರರು, ಇವರ ಫ್ರೆಂಡ್ ಸರ್ಕಲ್ ನೋಡಿದ್ರೆ ಹೇಸಿಕೆ ಬರೋ ಹಾಗೆ ಇದೆ. ಅವರ ಮದ್ಯಪಾನ, ಅವರ ಪಾರ್ಟಿಗಳು, ಅವರ ಧೂಮ್ರಪಾನ, ಅವರ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಇವೆಲ್ಲ ಇದೆಯಲ್ಲ. ಅವ್ರು ಹೇಳ್ತಾ ಇದ್ದಾರೆ, ದೇಹಾಭಿಮಾನದ ಹಸಿವು, ತೃಷೆ, ನಿದ್ರೆ, ಆಲಸ್ಯ, ಕುಸುಂಗವೆಂಬ ಇವರ ಕಾಲಕಾಮರ ಪಾಶದಲ್ಲಿ ಬೀಳಬಾರ್ದು. ನಾವು ಯಾಕೆ ಬೀಳಬಾರ್ದು? ಅಷ್ಟಾವರ್ಣ ಭಕ್ತರಾಗಿದ್ದೇವೆ ನಾವು, ಅಷ್ಟಾವರ್ಣ ಭಕ್ತರಾಗಿದ್ದೇವೆ. ಎದೆ ಮೇಲೆ ಲಿಂಗ ಇರುವಾಗ, ತಲೆ ಲಲಾಟದಲ್ಲಿ ನಮ್ಮ ವಿಭೂತಿ ಇರುವಾಗ, ರುದ್ರಾಕ್ಷಿ ಇರುವಾಗ, ಮಂತ್ರವನ್ನು ಪಠಿಸುತ್ತಿರುವಾಗ, ಪಾದೋದಕ ಪ್ರಸಾದವನ್ನು ನಾವೆಲ್ಲ ಸ್ವೀಕರಿಸಿದೀವಿ. ಇವೆಲ್ಲ ಅಷ್ಟಾವರಣಗಳು ನಮಗೆ ಇರುವಾಗ ಇವೆಲ್ಲ ಮಾಡಬಾರ್ದು. ಭವಿ ಯಾರು? ಭಕ್ತ ಯಾರು? ನೋಡ್ಕೊಳ್ಬೇಕು. ನಮ್ಮ ಸಂಘದಲ್ಲಿ ಬರೋರು, ಇವರ ಜೊತೆ ನಾನು ಒಂದು ದೀರ್ಘಕಾಲದ ಸ್ನೇಹವನ್ನು ಮಾಡಬೇಕಂದ್ರೆ ಇವನು ಭವಿಯಾಗಿದ್ದಾನೋ ಭಕ್ತನಾಗಿದ್ದಾನೋ ಎಂಬ ಅರಿವು ಬೇಡವೆ? ಆ ವಿಚಾರವನ್ನು ಅರಿಯದೆ ದುಷ್ಟರ ಕಂಡರೆ ದೂರದಲ್ಲಿರಬೇಕೆಂಬ ಗುರು ಹೇಳಿದಾನಲ್ಲಪ್ಪ ನಮಗೆ. ಬೇಡಪ್ಪ, ಅವರ ಸಂಘ ಬೇಡ. ಗುರುವಾಕ್ಯವ ತಿಳಿದುಕೊಂಡು ಅವರ ಸಂಭಾಷಣೆಯನ್ನಾಗ್ಲಿ, ಅವ್ರ ಜೊತೆ ಏನ್ ಮಾತು ನಮಗೆ ಸಂಸರ್ಗ, ಅವ್ರ ಜೊತೆ ಏನ್ ಸಂಘ ಮಾಡೋದು, ಅವ್ರ ಜೊತೆ ಏನ್ ಮೈತ್ರಿ ಮಾಡೋದು, ಏನ್ ಫ್ರೆಂಡ್ಶಿಪ್ ಮಾಡೋದು? ಅವ್ರ ಸ್ತುತಿ ನಿಂದ್ಯಾದಿಗಳನ್ನ ಆಲಿಸದೆ ಅವ್ರೇನೇನೋ ನಮ್ಮನ್ನು ವರ್ಣಿಸಿ ನಮ್ಮ ಹತ್ರ ದುಡ್ಡು ಇರೋದ್ರಿಂದ ನಮ್ಮನ್ನು ಮೋಸ ಮಾಡೋಕ್ ನೋಡ್ತಾರೆ. ಒಮ್ಮೊಮ್ಮೆ ನಾವು ದುಡ್ಡು ಕೊಡದೆ ನಮ್ಮ ನಿಂದೆಯನ್ನು ಮಾಡ್ತಾರೆ. ಅವರ ಸ್ತುತಿ ನಿಂದೆಗಳನ್ನು ಆಲಿಸದೆ, ಇದೆಲ್ಲ ಗುರು ವಾಕ್ಯಗಳು ನಮಗೆ ಎಚ್ಚರಿಸ್ತಾ ಇದ್ದಾರೆ. ಈ ವಚನಗಳು ಅಹಿಂಸೆ ದೀಕ್ಷೆ ಅಂದ್ರೆ ಆ ಬೇರೆ ಬೇರೆ ಧರ್ಮದಲ್ಲಿ ಹೇಳಿರುವ ಅಹಿಂಸೆ ದೀಕ್ಷೆ ಎಲ್ಲ ಇಲ್ಲಿ ನಮ್ಮಲ್ಲಿ ಅಷ್ಟಾವರಣಗಳನ್ನು ಧರಿಸಿ ನಾವು ಹೇಗೆ ಒಂದು ಎಚ್ಚರದಿಂದ ಇರಬೇಕು ಅನ್ನೋದನ್ನ ಹೇಳ್ತಾ ಇದೆ ಈ ಒಂದು ದೀಕ್ಷೆ. ಅಂತ ಭವಿಗಳಿಂದ ದೂರ ಇರಬೇಕು ನಾವು. ಅವರ ಸ್ತುತಿ ಇರ್ಲಿ, ಅವ್ರ ನಿಂದೆ ಇರ್ಲಿ, ಬೇಡಪ್ಪ, ಅವ್ರು ಬೇಡ. ವಿಚಾರ ಭವಿ ಭಕ್ತನೆಂಬ ವಿಚಾರವನ್ನು ಅರಿಯದ ದುಷ್ಟರ ಕಂಡರೆ ದೂರದಲ್ಲಿರ್ಬೇಕೆಂಬುದು ಒಂದು ಗುರುವಾಕ್ಯ. ಅದು ಹಾಗೆಲ್ಲ ಮಾಡಿ ಆ ನಿಷ್ಕಳಂಕ ಪರಬ್ರಹ್ಮ ಪರಶಿವಲಿಂಗದಲ್ಲಿ ನಿಷ್ಕಳಂಕ ಆ ಲಿಂಗ ಏನಿದೆಯಲ್ಲ, ಪರಬ್ರಹ್ಮ ಚಕ್ರದಲ್ಲಿ ಸದಾಚಾರಿ ಸನ್ಮಾರ್ಗಿ ಸುಸಂಗಿಗಳಿಂದ, ಈ ಸುಸಂಗಿಗಳ ಒಂದು ವೃಂದವೇ ನಮ್ಮ ಇದು ಇವತ್ತಿನ ಸ್ವಾನುಭಾವದ ನೆಲೆಯಲ್ಲಿ ನಾವು ಏನ್ ಕೂಡ್ತಾ ಇದೀವಲ್ಲ, ಇವರೆಲ್ಲ ಸುಸಂಗಿಗಳು. ಯಾಕೆ ಬರ್ಬೇಕು 8ವರೆಗೆ? ಇದನ್ನ ಯಾಕೆ ಆಲಿಸಬೇಕು? ಯಾವಾಗ 8ವರೆ ಆಗುತ್ತೆ, ಯಾವಾಗ ಈ ವಚನಗಳ ಅರ್ಥವನ್ನು ಕೇಳೋಣ, ಈ ಶಿವಯೋಗವನ್ನು ಕೇಳೋಣ, ನಾವು ಇದರಲ್ಲಿ ಭಾಗವಹಿಸೋಣ ಅಂತ ಒಂದು ಶ್ರದ್ಧಾತುರ, ಆ ಆತುರ ಅಂತ ಬಂತು ನೋಡಿ ಇಲ್ಲಿ ಶಬ್ದ. ಶ್ರದ್ಧಾತುರ ಪರಿಣಾಮದಲ್ಲಿ ಬಂದು ಪಾಲ್ಗೊಂಡು ನಾವು ಭಾಗವಹಿಸ್ತೀವಿ. ಏಕೆಂದ್ರೆ ಅದೊಂದು ಯಾವಾಗ ಇದನ್ನ ಕೇಳೀನಿ ನಾನು, ಏಕೆ? ಸದಾಚಾರಿ ಸನ್ಮಾರ್ಗಿ ಸುಸಂಗಿಗಳಿಂದ. ಅದರ ಪರಿಣಾಮ ಖಂಡಿತ ಆಗುತ್ತದೆ ನಮ್ಮ ಮೇಲೆ. ಬಂದು ತಟ್ಟಿದ ಪರಿಣಾಮ ಪಾದೋದಕ ಪ್ರಸಾದದಲ್ಲಿ ಲೋಲುಪ್ತರಾಗಿ ಆ ಸುಖ ಎಲ್ಲಿ ಸಿಗ್ತಾ ಇದೆ ನಮಗೆ? ಹೀಗಾಗಿ ನಮ್ಮ ನಿತ್ಯ ಜೀವನವೂ ಸಹ ಆಗ ನಮ್ಮ ನಡೆನುಡಿಗಳು ಸಹ ಯಾವಾಗಲೂ ಬೇರಾಗಿ ಕಾಣುತ್ತವೆ. ಮೊದಲು ಬೇರೆ ಇದ್ವಿ ನಾವು, ಈಗ ಬೇರೆ ಆಗೋಕೆ ಶುರು ಆಗ್ತೀವಿ. ತಮ್ಮ ನಡೆನುಡಿಗಳ ಆತ್ಮಜ್ಞಾನದಿಂದ ವಿಚಾರಿಸಿ ಪಕ್ವವ ಮಾಡುವಂತ ನಿಂದ ನಿಲುಕಡೆಯೇ ಅಹಿಂಸೆ ದೀಕ್ಷೆ ಅಂತ. ಇದನ್ನ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಅಹಿಂಸೆ ದೀಕ್ಷೆ ಅಂದ್ರೆ ಪ್ರಾಣಿಗಳನ್ನು ಹಿಂಸೆ ಮಾಡಬಾರದು, ಇದನ್ನ ಮಾಡಬಾರ್ದು ಅಲ್ಲ. ದೇವರು ನಮ್ಮ ಅಷ್ಟಾವರ್ಣದ ನಿಷ್ಠೆ ನಮ್ಮಲ್ಲಿ ಎಷ್ಟಿದೆ ಅನ್ನೋದನ್ನ ಪರೀಕ್ಷೆ ಮಾಡಲಿಕ್ಕೆ ನಮಗೆ ಅನೇಕ ಕಷ್ಟ ನಷ್ಟಗಳನ್ನು ಕೊಟ್ಟಾಗ ನಾವು ಹೇಗೆ ಈ ಅಷ್ಟಾವರ್ಣದ ರಕ್ಷಣೆಯಿಂದ ಹೇಗೆ ನಾವು ಒಂದು ಪರಿಸ್ಥಿತಿಯನ್ನು ನಿಭಾಯಿಸಬೇಕು ಅನ್ನೋದು ಈ ಅಹಿಂಸೆ ದೀಕ್ಷೆ ಹೇಳ್ತಾ ಇದೆ. ನಾವ್ ಯಾರನ್ನೂ ಇಲ್ಲಿ ಹಿಂಸಿಸೋದಿಲ್ಲ, ಯಾರಿಗೂ ಅನ್ನೋಲ್ಲ, ಅಯ್ಯೋ ಎಲ್ಲಿದ್ದಾನ್ರಿ ದೇವ್ರು, ನನಗೆ ಇಷ್ಟೊಂದು ಕಷ್ಟ ಕೊಟ್ಟಿದ್ದಾನೆ, ಸುಮ್ನೆ ದೇವ್ರು ಅಂತ ಎಲ್ಲ ಹೇಳ್ತಾರೆ ಅನ್ನೋದು ಅದು ಒಂದು ಹಿಂಸೆನೆ. ಶಿವನಿಂದೆ ಮಾಡೋದು, ಪರನಿಂದೆ ಮಾಡೋದು, ಇವೆಲ್ಲ ಹಿಂಸೆಯ ಲಕ್ಷಣಗಳೇ. ಹೀಗಾಗಿ ಆ
ದೀಕ್ಷೆಯನ್ನು ಪಡೆದುಕೊಂಡ ನಂತರ ಇವಕ್ಕೆಲ್ಲಕ್ಕೂ ಇಲ್ಲಪ್ಪ ಅದು ನನ್ನ ಜೀವನದಲ್ಲಿ ಬಂತಲ್ಲ, ಈಗ ಅಷ್ಟಾವರಣಗಳಿವೆ, ಅವನ್ನ ರಕ್ಷಿಸ್ತವೆ ಅಂತ ಒಂದು ಧೀರತನದಿಂದ ನಾವು ಅವುಗಳನ್ನ ಎದುರಿಸೋದೇ ಏನಿದೆಯಲ್ಲ, ಅದು ಅಹಿಂಸೆ ದೀಕ್ಷೆ ಅಂತ ಅನಿಸ್ತಾ ಇದೆ ಬಂಧುಗಳೇ. ಅದಕ್ಕೆ ದಯವಿಟ್ಟು ಅಹಿಂಸೆ ಅಂತ ಆ ತತ್ವಕ್ಕೆ ಹೋಗದೆ, ನಾವು ಹೇಗೆ ಯಾರನ್ನು ಬೈಯದೆ, ಯಾರನ್ನು ಹಿಂಸಿಸದೆ, ನನಗೆ ಬಂದ ಕಷ್ಟ ನಷ್ಟಗಳನ್ನು ನಾನೇ ಪರಿಹಾರ ಮಾಡ್ಕೊಳ್ಬೇಕು, ಹೇಗಂದ್ರೆ ನನ್ನಲ್ಲಿರುವ ಅಷ್ಟಾವರಣಗಳಿಂದ, ಅದು ಅಹಿಂಸೆ ದೀಕ್ಷೆ ಅನಿಸ್ತಾ ಇದೆ. ಇದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ 2 ವಚನ, ಇದೊಂದು ವಚನ ಇದೆ, ಅದನ್ನ ಅರ್ಥ ಈ ಕಡೆ ಇದೆ. ಇನ್ನು ವಚನ ಯಾರಾದ್ರೂ ಓದಿ, ಅಲ್ಲಂ ಪ್ರಭುದೇವರದು. ನಮಃ. ಸರ್ವರಿಗೂ ಭಕ್ತಿಯ ಶರಣತೆಗಳು. ಭಕ್ತಿ ಎಂಬುದು ಯುಕ್ತಿಯೊಳಗೋ, ಪೂಜೆ ಎಂಬ ನಿರ್ಮಾಲ್ಯದೊಳಗೋ, ಪ್ರಸಾದವೆಂಬುದು ಓಗರದೊಳಗೋ, ಆಚಾರವೆಂಬುದು ಅನಾಚಾರದೊಳಗೋ, ಧರ್ಮವೆಂಬುದು ಅಧರ್ಮದೊಳಗೋ, ಸುಖವೆಂಬುದು ದುಃಖದೊಳಗೋ, ಋತವೆಂಬುದು ವೈರಾಗ್ಯದೊಳಗೋ, ನೇಮವೆಂಬುದು ಉದ್ದೇಶದೊಳಗೋ, ಅಹಿಂಸೆ ಎಂಬುದು ಹಿಂಸೆಯೊಳಗೋ, ಇವಾವಂಗವೂ ಇಲ್ಲದೆ ಗುಹೇಶ್ವರ ನಿಮ್ಮ ಶರಣ ಸುಖಿಯಾಗಿದ್ದನು. ಪಕ್ಕದ ನಾನು ಹೇಳ್ತೀನಿ. ಸಮಗ್ರ ವಚನ ಸಂಪುಟ 2 ವಚನದ ಸಂಖ್ಯೆ 522 ವಚನವನ್ನ ಶಂಭುವಣ್ಣ ಈಗ ಓದಿದ್ರು. ಅಲ್ಲಂ ಪ್ರಭುದೇವರು ಇದು ಹಾಗೆ ಹೇಳ್ತಿದ್ದಾರೆ ನೋಡಿ. ಅವರು ಭಕ್ತಿ ಎಂಬುದು ಯುಕ್ತಿಯೊಳಗು, ಈ ಭಕ್ತಿ ಎಂಬುದು ಯುಕ್ತಿಯೊಳಗು ಅಂದ್ರೆ ಏನಂದ್ರೆ, ಬರೀ ಒಂದು ಭಕ್ತಿಯ ನಾಟಕವನ್ನು ನಾವು ಮಾಡಕ್ ಹೋಗ್ಬಾರ್ದು. ಅದರಲ್ಲಿ ನಿಷ್ಠೆ ಬೇಕು, ನಿಷ್ಠೆ ಇರಬೇಕು. ಅದು ಹಾಗಿದೆ, ಹೀಗಿದೆ, ಅಲ್ಲಿ ಅದಿಲ್ದಿದ್ರೆ ನಾನು ಪೂಜೆ ಮಾಡ್ಕೊಳ್ಳಲ್ಲ, ಇದಿಲ್ದಿದ್ರೆ ಪೂಜೆ ಮಾಡ್ಕೊಳ್ಳಲ್ಲ, ಇವತ್ತು ಸ್ನಾನ ಮಾಡಿಲ್ಲ ಅದಕ್ಕೆ ನಾನು ಪೂಜೆ ಮಾಡ್ಕೊಳ್ಳಲ್ಲ, ಈ ತರದೆಲ್ಲ ಯಾವುದೇ ಒಂದು ನಿಬಂಧನೆಗಳನ್ನ ಅವ್ರು ಹಾಕಿಲ್ಲ. ಪೂಜೆ ಎಂಬುದು ನಿರ್ಮಾಲ್ಯದೊಳಗು, ಅಯ್ಯೋ ಎಷ್ಟೊಂದು ಸ್ವಚ್ಛ ಇಲ್ಲ ರೀ, ಆಗಿದೆ ಹೀಗಿದೆ ಅಂತ ಅಲ್ಲೇನಾದ್ರೂ ಒಂದು ನೆಪಗಳನ್ನು ಹೇಳೋದು. ಪ್ರಸಾದವೆಂಬುದು ಓಗರದೊಳಗು, ಅದು ಪ್ರಸಾದ ಇಷ್ಟಲಿಂಗಕ್ಕೆ ಅರ್ಪಣೆಯಾದ ನಂತರ ಅದು ಪ್ರಸಾದ ಆಯ್ತು, ಅದು ಓಗರ ಹೋಗಿಬಿಡ್ತು ಅನ್ನೋದನ್ನ ನಾವು ಕಲ್ಪಿಸಿಕೊಳ್ಬೇಕು. ಆಚಾರವೆಂಬುದು ಅನಾಚಾರದೊಳಗೆ ಹೋಗಬಾರ್ದು, ಧರ್ಮವೆಂಬುದು ಅಧರ್ಮದೊಳಗೆ ಹೋಗಬಾರ್ದು, ಸುಖವೆಂಬುದು ದುಃಖದೊಳಗೆ ಹೋಗಬಾರ್ದು, ಋತವೆಂಬುದು ವೈರಾಗ್ಯದೊಳಗೂ, ಅದನ್ನು ಹೇಳಿದ್ರು ಅವರು. ನೇಮವೆಂಬುದು ಒಂದು ಉದ್ದೇಶ ಇಟ್ಕೊಂಡು ಮಾಡೋದು, ಏನಂದ್ರೆ ನೀನ್ ಹೀಗೆ ಮಾಡಿದ್ರೆ ದೇವರಿಗೆ ಒಂದು ಲೇವಾದೇವಿ ವ್ಯವಹಾರ ಮಾಡೋದು. ನೇಮವೆಂಬುದು ಒಂದು ಉದ್ದೇಶ ಇಟ್ಕೊಂಡು ಮಾಡೋದು, ನೀನ್ ಹೀಗ್ ಮಾಡಿದ್ರೆ ನಾನು 10 ಕಾಯಿ ಒಡಿಸ್ತೀನಿ, ಹೀಗ್ ಮಾಡಿದ್ರೆ ಅಭಿಷೇಕ ಮಾಡಿಸ್ತೀನಿ. ನೇಮವೆಂಬುದು ಉದ್ದೇಶದೊಳಗು. ಹಾಗೇನೆ ಅಹಿಂಸೆ ಎಂಬುದು ಹಿಂಸೆಯೊಳಗು. ಎಷ್ಟೊಂದು ಹಿಂಸೆ ಮಾಡ್ತಾರೆ ನೋಡಿ. ಈಗ ಏನೇನೋ ಸುದ್ದಿಗಳನ್ನ ಕೇಳ್ತಾ ಇದ್ರಿ. ಅಹಿಂಸೆ ಎಂಬುದು ಹಿಂಸೆಯೊಳಗು. ಯಾರೋ ಲಡ್ಡುವಿನಲ್ಲಿ ಏನೋ ಹಾಕಿದ್ರು, ಆ ತಿರುಪತಿ ಲಡ್ಡುವಿನ ದಿನಾಲು ಅದನ್ನೇ ಕೇಳಿ 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 ಕಿವಿಗೆ ಹಿಂಸೆ ಆಗ್ತಾ ಇದೆ. ಅಹಿಂಸೆ ಎಂಬುದು ಹಿಂಸೆಯೊಳಗೆ ಅಂತ. ನಮ್ಮ ಧರ್ಮದಲ್ಲಿ ಪುಣ್ಯಕ್ಕೆ ಖುಷಿ ಆಗುತ್ತೆ ಒಮ್ಮೊಮ್ಮೆ. ಇವಾವಂಗವೂ ಇಲ್ಲದೆ ಗುಹೇಶ್ವರ ನಿಮ್ಮ ಶರಣ ಸುಖಿಯಾಗಿರುತ್ತನು. ನಮ್ಗಿವೇನೂ ಇಲ್ವೇ ಇಲ್ಲ. ಭಕ್ತಿ, ಮುಕ್ತಿ, ಪೂಜೆ, ನೈರ್ಮಾಲ್ಯ, ಪ್ರಸಾದ, ಓಗರ, ಆಚಾರ, ಅನಾಚಾರ, ಧರ್ಮ, ಅಧರ್ಮ, ಸುಖ, ದುಃಖ, ವ್ರತ, ವೈರಾಗ್ಯ, ನೇಮ, ಉದ್ದೇಶ ಮತ್ತು ಅಹಿಂಸೆ, ಇವೆಲ್ಲ ಲೌಕಿಕ ಜಗತ್ತಿನ ಆಚರಣೆಗಳನ್ನ ನೀವು ನೋಡ್ತಾ ಇದ್ದೀರಿ. ಈ ದ್ವಂದ್ವಗಳಿಗೆ ನಾವು ಬೀಳಬಾರದು. ಅಹಿಂಸೆ ದೀಕ್ಷೆಯ ನಂತರ ಈ ಶರಣ ಇವನ್ನೆಲ್ಲ ದ್ವಂದ್ವಗಳನ್ನು ಮೀರ್ಬೇಕು. ಇವನು ನಾನು ನೇಮ ಮಾಡ್ತೀನಿ, ಅದನ್ನ ಮಾಡ್ತೀನಿ, ಎಲ್ಲ ಪೂಜೆ ಸಾಮಾನುಗಳನ್ನು ತೆಗೆದುಕೊಂಡು ಬಂದು ನಾನು ಅತ್ಯಂತ ದೊಡ್ಡ ಒಂದು ಸ್ನಾನ ಮಾಡಿಕೊಂಡು ಬಂದು ಅವ್ರನ್ನ ಮುಟ್ಕೊಳ್ಳಲ್ಲ, ಇವ್ರನ್ನ ಮುಟ್ಟಿಸ್ಕೊಳ್ಳಲ್ಲ, ನಾನು ಮಡಿ ಮಾಡ್ತೀನಿ, ಬೇರೆ ಧರ್ಮದ ನಮ್ಮ ಇವರು ನಿಮ್ನ ವರ್ಗದವರು ಇದ್ದಾರೆ, ಅವ್ರ ಜೊತೆ ಕೂತ್ಕೊಂಡು ನಾನು ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಳಲ್ಲ, ಅವ್ರು ನನ್ನ ಪಕ್ಕಕ್ಕೆ ಕೂತ್ಕೋಬಾರ್ದು, ಅವ್ರು ನನ್ನ ಮುಟ್ಬಾರ್ದು. ಈ ತರದ ಎಲ್ಲ ವಿಚಿತ್ರವಾದ ಯಾವುದೇ ಇವುಗಳನ್ನ ನಮ್ಮ ಶರಣ ನಮ್ಗೆ ಹೇಳಿಲ್ಲ. ಹೀಗಾಗಿ ಅಹಿಂಸೆ ದೀಕ್ಷೆಯ ನಂತರ ಶರಣನ್ಗೆ ಈ ದ್ವಂದ್ವಗಳಿದೆ ನೋಡಿ, ಈ ದ್ವಂದ್ವಗಳೆಲ್ಲ ಹೋಗ್ಬಿಡ್ತಾವೆ. ಏಕೆಂದ್ರೆ ನಮ್ ಪೂಜೆನೇ ಬೇರೆ ರೀ. ನಮ್ದೆಲ್ಲ ದಿಸ್ ಟೋಟಲಿ ಡಿಫರೆಂಟ್ ರಿಲಿಜನ್ ಇದು. ಎಲ್ಲವೂ ಇಲ್ಲಿ ಬೇರೆ 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 ಎಲ್ಲ ಹಾಕಿ ಹೋಗ್ತಾ ಇದೆ. ಇಲ್ಲಿ ಮಡಿ ಮೈಲಿಗೆ, ಆ ಜಾತಿ ಈ ಜಾತಿ, ಹೆಣ್ಣು ಗಂಡು, ಹೆಂಡತಿ ಪಕ್ಕ ಕೂಡಿರಬಾರ್ದು, ಹಾಗಾಗ್ಬಾರ್ದು, ಇಂಥದ್ದು ಹೆಣ್ಣು ಅವ್ರ ನನ್ ಮುಟ್ಬಾರ್ದು. ನಾನು ನೋಡಿದೀನಿ ಕೆಲವೊಂದು ಮನೆಗಳಲ್ಲಿ ಗಂಡಸರಷ್ಟೇ ಪೂಜೆ ಮಾಡ್ಬೇಕು, ಹೆಣ್ಮಕ್ಳು ಮಾಡಬಾರ್ದು. ಇಂಥ ಎಲ್ಲ ಮೂರ್ಖತನದ ಪರಮಾವಧಿಗಳನ್ನು ನಾವು ಗಮನಿಸ್ತಾ ಇರ್ತೀವಿ. ಅಂತ ಯಾವುದೇ ದ್ವಂದ್ವಗಳನ್ನ ಈ ಅಹಿಂಸಾ ದೀಕ್ಷೆಯಲ್ಲಿ ಇರಬಾರದು ಅಂತ ಶರಣರು ಹೇಳ್ತಾ ಇದ್ದಾರೆ. ಹೀಗಾಗಿ ಅದನ್ನ ಪಾಲಿಸೋಣ. ಈಗ 5ನೇ ಒಂದು ದೀಕ್ಷೆ ಲಿಂಗನಿಷ್ಠಾ ದೀಕ್ಷೆ ಅಂತ ಇದೆ. ಇದನ್ನ ಯಾರಾದ್ರೂ ಓದಿ ಒಬ್ರು ವಚನವನ್ನ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣೆಂಬುದು ಮನ್ನಣೆಯ ಕೊಡದೆ ಇಲ್ಲ, ಭೂತ ಈ ಕಡೆ ಅಕ್ಕ, ಸೋಂಕಿದ ಅಕ್ಕ ಈ ಕಡೆ ಅಯ್ಯ ಸತ್ತು ಚಿತ್ತಾನಂದ. ಆ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭವ ನಿಲಯ ಎಲ್ಲ ಶರಣರಿಗೂ ನನ್ನ ಶರಣಾರ್ಥಿಗಳು. ಗುರುಸಿದ್ಧ ದೇವರ ವಚನ. ಅಯ್ಯ ಸತ್ತು ಚಿತ್ತಾನಂದ ನಿತ್ಯ ಪರಿಪೂರ್ಣ ಅವಿರಳ ಪರಂ ಜ್ಯೋತಿ ಸ್ವರೂಪ ಪರಮಾರಾಧ್ಯ ವೀರಶೈವಾಚಾರ ಶಟಸ್ಥಲ ಪ್ರತಿಪಾದಕ ಶ್ರೀ ಗುರುಲಿಂಗ ಜಂಗಮದ ಕರುಣ ಕಟಾಕ್ಷೆಯಿಂದ ಅಂಗ ಮನ ಭಾವಗಳೆಲ್ಲ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದದ ಸ್ವರೂಪವಾದ ಇಷ್ಟ ಪ್ರಾಣ ಭಾವಲಿಂಗವಾದ ಮೇಲೆ ಭೃಂಗ ಕೀಡಿಯೋಪಾದಿಯಲ್ಲಿ ಗುರುಲಿಂಗ ಜಂಗಮ ಬೇರೆ ನಾ ಬೇರೆ ಎಂಬ ಭಿನ್ನ ಭೇದವನ್ನು ಅಳಿದು ಗುರು ಮಾರ್ಗಾಚಾರದಲ್ಲಿ ಪ್ರೇಮ ಉಳ್ಳಾತನಾಗಿ ಜ್ಞಾತ್ರ ಜ್ಞಾನ ಜ್ಞೇಯವೆಂಬ ಅಷ್ಟಾಂಗ ಯೋಗ ಪ್ರಮಿತರ ಜಡಕರ್ಮ ಶೈವ ಮಾರ್ಗದಲ್ಲಿ ಸಾಕ್ಷಾತ್ ಶಿವನೇ ಇಷ್ಟಲಿಂಗಧಾರಕನಾಗಿ ಗುರುರೂಪ ಧರಿಸಿ ಶಿವಭಕ್ತ ಮಾರ್ಗವ ತೋರದೆ ಇಚ್ಛೆಯ ನುಡಿದು ಉದರವ ಹೊರೆವ ವೇಷವ ಕಂಡು ಶರಣೆಂದು ಮನ್ನಣೆಯ ಕೊಡದೆ ಭೂತ ಸೋಂಕಿದ ಮನುಜನೋಪಾದಿಯಲ್ಲಿ ತನ್ನ ಪವಿತ್ರ ಸ್ವರೂಪ ಪರತತ್ವ ಮೂರ್ತಿಯ ಧ್ಯಾನದಿಂದ ಆ ಚಿದ್ಘನ ಲಿಂಗದೊಳಗೆ ತಾನಾಗಿ ತನ್ನೊಳಗೆ ಚಿದ್ಘನ ಲಿಂಗವಾಗಿ ಸಪ್ತಧಾತು ಸಪ್ತ ವ್ಯಸನಗಳಲ್ಲಿ ಕೂಡದೆ ತಾನಾದ ಲಿಂಗವೇ ತಾನಾದ ಸ್ವಸ್ವರೂಪ ನಿಲುಕಡೆಯ ಲಿಂಗ ನಿಷ್ಠಾ ದೀಕ್ಷೆ ಇಂತುಂಟೆಂದು ಶ್ರೀ ಗುರುಲಿಂಗ ಜಂಗಮ ಸ್ವರೂಪ ನಿಷ್ಕಳಂಕ ಮೂರ್ತಿ ಚನ್ನ ಬಸವರಾಜೇಂದ್ರನು ನಿರ್ಲಜ್ಜ ಶಾಂತಲಿಂಗ ದೇಶಿಕುತ್ತಮಂಗೆ ನಿರೂಪಂ ಕೊಡುತ್ತಿದ್ದರು ನೋಡ ಸಂಗನ ಬಸವೇಶ್ವರ. ಸಮಗ್ರ ವಚನ ಸಂಪುಟ 10 ವಚನ ಸಂಖ್ಯೆ 728. ಶರಣಾರ್ಥಿ. ಶರಣು. ಏನ್ ಹೇಳ್ತಿದ್ದಾರೆ ಇಲ್ಲಿ? ಗುರುಲಿಂಗ ಜಂಗಮದ ಕರುಣ ಕಟಾಕ್ಷೆಯಿಂದ ಅಂಗ ಮನ ಭಾವಗಳೆಲ್ಲ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ಸ್ವರೂಪ ಆಗಿದೆ. ಇದು ಗೊತ್ತಾಗಿದೆ ನಿಮಗೆ. ಇಷ್ಟ ಪ್ರಾಣ ಭಾವಲಿಂಗದ ಮೇಲೆ ಭೃಂಗ ಕಿಡಿಯೋಪಾದಿಯಲ್ಲಿ ಒಂದು ಏನು ಈ ದುಂಬಿ ಇರುತ್ತಲ್ಲ, ಆ ದುಂಬಿಯ ತರ. ಹೀಗಾಗಿ ಆ ಗುರುಲಿಂಗ ಜಂಗಮ ಬೇರೆ ನಾ ಬೇರೆ ಅನ್ನೋದನ್ನ ನಾವು ಅದನ್ನ ಕಂಡ್ಕೊಂಡಿದೀವಿ ಈಗ. ಅವರು ಬೇರೆ, ಯಾಕಂದ್ರೆ ಗುರುಲಿಂಗ ಜಂಗಮದ ಸ್ವರೂಪವೇ ಇಷ್ಟಲಿಂಗವಾಗಿ ನನ್ನ ಕೈಯಲ್ಲಿದೆ ಅನ್ನೋದನ್ನ ನಾವು ನೋಡ್ಕೊಂಡಿದೀವಿ. ಹೀಗಾಗಿ ಇಲ್ಲಿ ಏನು ಅವರು ಹೇಳ್ತಾ ಇದ್ದಾರೆ ಅಂದ್ರೆ, ಜ್ಞಾತೃ ಜ್ಞಾನ ಜ್ಞೇಯ ಅಂದ್ರೆ ಜ್ಞಾನ ಕೊಡೋನು ಜ್ಞಾನ ಪಡೆಯೋನು, ಜ್ಞಾನ ಯಾರು ಕೊಡ್ತಾರಲ್ಲ ಅವ್ರೆಲ್ರು 3 ಜನ. ಜ್ಞಾನ ಯಾರು ಬೇಕೋ ಅರಿವು, ಆ ಜ್ಞಾನ ಅನ್ನೋನು ಜ್ಞಾನ ಯಾರಿಗ್ ಬೇಕೋ ಅವನು, ಮತ್ತು ಜ್ಞಾನ ಕೊಡುವವನು, ಈ 3ರ ಒಂದು ಸಂಗಮ ಇಲ್ಲಿದೆ. ಇಂಥ ಅಷ್ಟಾಂಗ ಯೋಗ ಭ್ರಮಿತರ ಜಡ ಕರ್ಮ ಶೈವ ಮಾರ್ಗದಲ್ಲಿ ಸಾಕ್ಷಾತ್ ಶಿವನೇ ಇಷ್ಟಲಿಂಗ ಧಾರಕನಾಗಿ ಗುರು ರೂಪ ಧರಿಸಿ ಶಿವಭಕ್ತವ ಮಾರ್ಗವ ತೋರದೆ ಇಚ್ಛೆಯ ನಿಡಿದು ಉದರವ ವರೆವ ವೇಷವ ಕಂಡು. ಇವರೇ ಸಿಗ್ತಾ ಇದ್ದಾರೆ ನಮ್ಗೀಗೆಲ್ರು. ಇವ್ರೇನಂತ ಹೇಳ್ತಾರೆ? ನಾನು ಗುರು ಅಂತ ಬರ್ತಾರೆ, ನಾನು ನಿಮ್ಗೆ ದೀಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ಏನ್ ಹೇಳ್ತಿದ್ದಾರೆ ಇಲ್ಲಿ? ಈ ಶರಣ ಎಷ್ಟೊಂದು ಧೈರ್ಯದಿಂದ ಹೇಳ್ತಾ ಇದ್ದಾರೆ ಅಂದ್ರೆ, ಇಷ್ಟಲಿಂಗ ಧಾರಕನಾಗಿದ್ದಾರೆ ಅವರು, ಆದ್ರೆ ಜಡ ಕರ್ಮ ಶೈವ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಗುರುರೂಪ ಧರಿಸಿದ್ದಾರೆ, ಆದರೆ ಶಿವಭಕ್ತ ಮಾರ್ಗವ ತೋರಿಸ್ತಾ ಇಲ್ಲ ರೀ. ಅವರು ಶಿವಯೋಗವನ್ನು ಮಾಡೇ ಇಲ್ಲ, ಆ ನಿಷ್ಠೆ ಅವರು ಇಲ್ಲೇ ಇಲ್ವಾ. ಸುಮ್ನೆ ಉದರವ ಹೊರೆವ ವೇಷ ಹಾಕಿದ್ದಾರೆ ಅಷ್ಟೇ. ಇಂಥವ್ರು ಸಾಕಷ್ಟು ನೀವು ನೋಡಿದಿರಿ. ಇವೆಲ್ಲ ಕೇಳಿ ಅವರಿಗೆ, ಈ ದೀಕ್ಷೆಗಳ ಬಗ್ಗೆ ಕೇಳಿ, ಈ ಚಕ್ರಗಳ ಬಗ್ಗೆ ಕೇಳಿ, ಈ ಲಿಂಗಗಳ ಬಗ್ಗೆ ಕೇಳಿ, ಅಲ್ಲಿರುವ ತತ್ವಗಳ ಬಗ್ಗೆ ಕೇಳಿ, ಅವ್ರಿಗೆ ಏನು ಗೊತ್ತಲ್ಲ. ಸುಮ್ನೆ ಉದರವ ಹೊರೆವ ವೇಷವ ಕೊಂಡು ಶರಣೆಂದು ಮನ್ನಣೆಯ ಕೊಡದೆ ಅಂತವ್ರನ್ನ ನಾವು ಗುರ್ತಿಸ್ಕೊಳ್ಬೇಕು. ನಾವ್ಯಾರು? ಭೂತ ಸೋಂಕಿದ ಮನುಜನೋಪಾದಿಯಲ್ಲಿ ಆ ಪಂಚಭೂತಗಳು ಪಂಚವಿಂಶತಿ ತತ್ವಗಳನ್ನು ಅರ್ಥಕೊಂಡ ನಾವು ಮನುಜನೋಪಾದಿಯಲ್ಲಿ ನಾವ್ಯಾಕೆ ನಾವು ಆ ಪಂಚವಿಂಶತಿ ತತ್ವಗಳನ್ನ ಅರ್ಥ ಮಾಡಿಕೊಂಡಿದ್ದೀವಿ. ತನ್ನ ಪವಿತ್ರ ಸ್ವರೂಪ ಪರತತ್ವ ಮೂರ್ತಿ ಧ್ಯಾನದಿಂದ ಏನಾಗ್ಬೇಕಾಗಿದೆ? ನನಗೆ ಗೊತ್ತಿದೆ ಆ ಚಿದ್ಘನ ಲಿಂಗದ ಸ್ವರೂಪ ಎಲ್ಲಿದೆ, ಆ ಚಿದ್ಘನ ಲಿಂಗ ಹೇಗೆ ನಾನೇ ಆಗ್ಬೇಕಾಗಿದೆ ಅನ್ನೋದನ್ನ ಗೊತ್ತಾಗಿದೆ ರೀ. ನಮಗೆ ಯಾರು ಇಂಥವ್ರು ಬೇಕಾಗಿಲ್ಲ. ಜಡಕರ್ಮ ಶೈವ ಮಾರ್ಗದಲ್ಲಿ ನಡೆಯುತ್ತಿರುವ ಈ ರೂಪವೇಷ ಹಾಕೊಂಡೇನ್ ತಿರುಗ್ತಿರ್ತಾರಲ್ಲ, ಅವರನ್ನು ನಾನು ಗುರುವಾಗಿ ಸ್ವೀಕರಿಸಕ್ಕೆ ತಯಾರಿಲ್ಲ. ಮತ್ತೆ ಗುರು ಯಾರಾಗ್ಬೇಕಂದ್ರೆ ಈ ದೀಕ್ಷೆಗಳನ್ನ ಅರ್ಥಿಕೊಂಡವರು, ನಮ್ಮ ಸ್ವಾನುಭಾವದ ನೆಲೆಯಲ್ಲಿ ನಿಂತು ಈ ಶಿವಜ್ಞಾನವನ್ನು ಯಾರು ತೆಗೆದುಕೊಂಡಿದ್ದಾರೋ ಅವರಿಗೆ ನಾವು ಗುರು ಅನ್ಬಹುದೇ ಹೊರತು ಅವರ ಡ್ರೆಸ್ ನೋಡೋದು ಬೇಡ ನಾವು. ಏಕೆ?
ಗುರು ರೂಪ ಧರಿಸಿ ಶಿವಭಕ್ತವ ಮಾರ್ಗವ ತೋರದೆ ಇಚ್ಛೆಯ ನುಡಿತಾನೆ. ಏನ್ ತಿಳಿಯುತ್ತೋ ಅದನ್ನ ಹೇಳ್ತಾ ಹೋಗ್ತಾನೆ ಅವನು. ಯಾಕೆ? ಅವನಿಗೆ ಉದರವ ಹೊರೆವ ವೇಷವ, ಉದರವ ಒಂದು ವೇಷನೂ ಹಾಕಿರ್ತಾನೆ. ನೋಡ್ತಿರ್ತೀವಿ ನೀವು, ದಿನ ಜಗತ್ತಿನಲ್ಲಿ ನೋಡ್ತಾ ಇದ್ದೀವಿ ನಾವು. ಏನೂ ಗೊತ್ತಿಲ್ಲ, ಈ ತತ್ವಗಳು ಏನೂ ಗೊತ್ತಿಲ್ಲ. ಆದ್ರೆ ನಾವು ಭೂತ ಸೋಂಕಿದೆ ಅಂದ್ರೆ ಪಂಚವಿಂಶತಿ ತತ್ವಗಳು, ಆ ಪಂಚಭೂತಗಳು ಹೇಗೆ 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 ಅವು ವಿಸ್ತಾರವಾಗಿ ಅದನ್ನ ನೋಡ್ಕೊಂಡಿವಿ ನಾವು. ತನ್ನ ಪವಿತ್ರ ಸ್ವರೂಪ ಪರತತ್ವ ಮೂರ್ತಿ ಧ್ಯಾನದಿಂದ ದಿನಾಲು ನನಗೆ ಗೊತ್ತಾಗಿದ್ದೀರಿ ಈಗ ಇಷ್ಟಲಿಂಗದ ವಿಸ್ತಾರವನ್ನ ಎಷ್ಟೊಂದಿದೆ ಎಷ್ಟೊಂದಿದೆ ಎಷ್ಟೊಂದಿದೆ. 216 ಲಿಂಗಗಳು ನನ್ನ ದೇಹದಲ್ಲಿದೆ ಅನ್ನೋದು ನನಗೆ ಗೊತ್ತಾಗಿ ಬಿಟ್ಟಿದೆ ಈಗ. ಹಾಗೆ ಅದು 400 ಆಗುತ್ತೆ, 1000 ಆಗುತ್ತೆ, ಸಹಸ್ರ ಆಗುತ್ತೆ ಅಷ್ಟು. ಆ ಚಿದ್ಗನ ಲಿಂಗದೊಳಗೆ ನಾನು ಹೋಗಿ ತನ್ನೊಳಗೆ ಚಿದ್ಗನ ಲಿಂಗವಾಗಿ, ನಮ್ಗೆ ಈಗಾಗಲೇ ದೀಕ್ಷೆ ಕೊಟ್ಟಿದ್ದಾರೆ. ಸಪ್ತಧಾತು ಸಪ್ತ ವ್ಯಸನಗಳನ್ನ ಬಿಡಬೇಕನ್ನೋದು ಈಗಾಗಲೇ ಆ ದೀಕ್ಷೆ ನಮ್ಗೆ ಆಗ್ಬಿಟ್ಟಿದೆ ಮಂತ್ರ ದೀಕ್ಷೆಯಲ್ಲಿ. ನಿರ್ವಾಣ ದೀಕ್ಷೆ ಅವೆಲ್ಲ ನೋಡಿದೀವಿ ನೀವು. ನಾವು ಆ ದೀಕ್ಷೆಗಳಲ್ಲಿ ಸಪ್ತಧಾತು ಸಪ್ತ ವ್ಯಸನಗಳು ಮೊದಲೇ ಸಮಯ ದೀಕ್ಷೆಯಲ್ಲಿ ನೋಡಿದ್ವಿ. 5, 6, 7, 8 ಸಪ್ತಧಾತು ಸಪ್ತ ವ್ಯಸನಗಳನ್ನು ಬಿಡೋದನ್ನ ಸಮಯ ದೀಕ್ಷೆಯಲ್ಲಿ ನಾವು ನೋಡಿದೀವಿ. ಅವ್ನು ಬಿಟ್ಟು ಆಗಿದೆ ಈಗ. ನಾವು ಬಿಟ್ಬಿಟ್ಟಿದೀವಿ ಅವನ್ನ. ನಮ್ಗೆ ಗೊತ್ತಿದೆ ಆ ಸಪ್ತಧಾತು ಯಾವ್ದು ಗೊತ್ತಿದೆ, ಸಪ್ತ ವ್ಯಸನ ಎಲ್ಲ ಗೊತ್ತಿದೆ ನಮ್ಗೀಗ. ಅವುಗಳನ್ನ ಕೂಡದೆ ಲಿಂಗವೇ ತಾನಾದ ಲಿಂಗಾಂಗ ಸಾಮರಸ್ಯ, ಲಿಂಗಾಂಗ ತಾನಾದ ಸ್ವಸ್ವರೂಪ ನಿಲಿಕಡೆಯ ಲಿಂಗನಿಷ್ಠ ದೀಕ್ಷೆ. ಪದೇ ಪದೇ ಯಾಕೆ ಇದ್ನಂದ್ರೆ ಇಷ್ಟಲಿಂಗಯದಲ್ಲಿ ನಿಷ್ಠೆ ಅದೇ ಲಿಂಗನಿಷ್ಠ ದೀಕ್ಷೆ. ಅದನ್ನೇ ಹೇಳಿದ್ರು ಅವ್ರು, ಮತ್ತೇನು ಹೇಳ್ಬೇಕಾಗಿಲ್ಲ. ಇಂತುಂಟೆಂದು ಶ್ರೀ ಗುರುಲಿಂಗ ಜಂಗಮ ಸ್ವರೂಪ ನಿಷ್ಕಳ ಲಿಂಗಮೂರ್ತಿ ಚನ್ನಬಸವಣ್ಣನವರು ಆ ಶಿಷ್ಯನಿಗೆ ಹೇಳಿದ್ರು ಅಂತ ಇಷ್ಟ ಹೇಳ್ತಾ ಇದೆ. ಹೀಗಾಗಿ ನನ್ನ ಕರಸ್ಥಲದಲ್ಲಿರುವ ಆ ಇಷ್ಟಲಿಂಗ ಅದು ಗುರುಲಿಂಗ ಜಂಗಮದ ಸ್ವರೂಪವೇ ಆಗಿದೆ. ಮತ್ತೆ ನಾನು ಚಿದ್ಘನ ಲಿಂಗದೊಳಗೆ ತಾನಾಗಿ ತನ್ನೊಳಗೆ ಚಿದ್ಘನ ಲಿಂಗವಾಗಿ ಆ ಲಿಂಗಾಂಗ ಸಾಮರಸ್ಯದಲ್ಲಿ ನಾನು ಈಗ ಸಂಪೂರ್ಣವಾಗಿ ಲೀನವಾಗಿದ್ದರಿಂದ ಲಿಂಗನಿಷ್ಠ ದೀಕ್ಷೆಯನ್ನ ಅಂತ ಹೇಳ್ತಾ ಇದ್ದೀನಿ. ಮತ್ತು ಈ ಲಿಂಗವನ್ನು ಬಿಟ್ಟು ನನಗೆ ಯಾವ ದೇವರು ಗೊತ್ತಿಲ್ಲ. ಕುಲದೈವ, ಮನೆ ದೈವ, ಅದು ಇದು ಏನು ಗೊತ್ತಿಲ್ಲ. ಕರಸ್ಥಲದಲ್ಲಿರುವ ಲಿಂಗವೇ ನನಗೆಲ್ಲ ನನಗೆಲ್ಲ ನನಗೆಲ್ಲ. ಅದೇ ನಿಷ್ಠೆಯನ್ನು ನಾನು ತೋರಿಸ್ತಾ ಇದ್ದೀನಿ. ಹೀಗಾಗಿ ಅದನ್ನು ಬಿಟ್ಟು ಬೇರೆ ಯಾರನ್ನು ನೀನು ನಂಬಬೇಡ, ಪೂಜಿಸಬೇಡ, ಅರ್ಚಿಸಬೇಡ ಅನ್ನೋದೇ ಈ ಲಿಂಗನಿಷ್ಠಾ ದೀಕ್ಷೆ ಅಂತ ಬರ್ತಾ ಇದೆ. ಹೀಗಾಗಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಒಂದು ಸುಂದರವಾದ ವಚನವನ್ನ ಈಗ ಹೇಳ್ತಾ ಇದ್ದಾರೆ. ಓದಿ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಚಾರಲಿಂಗಾನುಭಾವದಿಂದ ಪೃಥ್ವಿಯ ಪೂರ್ವಾಶ್ರಯವನ್ನ ಅಳಿದ ಸದಾಚಾರ ನಿಷ್ಠನ ನೋಡ ಸದ್ಗುರು ರತಿಯಿಂದ ಅಪ್ಪು ತತ್ವದ ಪೂರ್ವಾಶ್ರಯವನಳಿದು ಸದ್ಗುರು ನಿಷ್ಠನ ನೋಡ ಶಿವಲಿಂಗದ ಸಂಘದಿಂದ ಅಗ್ನಿಯ ಪೂರ್ವಾಶ್ರಯವನಳಿದ ಶಿವಲಿಂಗ ಪ್ರೇಮಿಯಾದ ಶಿವಾಚಾರ ನಿಷ್ಠನ ನೋಡ ಜರಲಿಂಗದ ಸಂಘದಿಂದ ವಾಯುವಿನ ಪೂರ್ವಾಶ್ರಯವನಳಿದ ಜಂಗಮಲಿಂಗ ಗ್ರಾಹಕನ ನೋಡ ಪ್ರಸಾದ ಲಿಂಗದ ಸೇವಕತ್ವದಿಂದ ಕರ್ಮತ್ರಯವನಳಿದ ನಿರ್ಮಲ ನಿರಾವರಣದ ನೋಡ ಮಹಾಲಿಂಗದ ಸಂಘದಿಂದ ಜೀವಭಾವವಳಿದ ಮಹಾಮಹಿಮನ ನೋಡ ಲಿಂಗ ನಿಷ್ಠೆಯಿಂದ ಅಂಗಗುಣಗಳೆಲ್ಲವ ಕಳೆದುಳಿದ ನಿರಂಗ ಸಂಗಿಯ ನೋಡ ಇಂತಪ್ಪ ಮಹೇಶ್ವರಂಗೆ ನಮೋ ನಮೋ ಎಂಬೆನು ಕಾಣ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಸಮಗ್ರ ವಚನ ಸಂಪುಟ 11 ವಚನ ಸಂಖ್ಯೆ 225. ಶರಣು ಶರಣಾರ್ಥಿಗಳು. ಶರಣು ತಾಯಿ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಈ ವಚನದಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಸುಂದರವಾದ ವಚನ ಇದು. ನನಗೆ ಅತ್ಯಂತ ಹಿಡಿಸಿತ್ತು ಈ ವಚನ. ಯಾಕೆಂದ್ರೆ ಎಲ್ಲಾ ಧರ್ಮದಲ್ಲಿ ಪಂಚಮಹಾಭೂತಗಳಿವೆ. ಅದೇನು ಗೊತ್ತಿರದ ವಿಷಯ ಏನಿಲ್ಲ. ಗೊತ್ತಿರದ ವಿಷಯ ಏನು, ಪೃಥ್ವಿ, ಅಪ್ಪು, ತೇಜ ಇವೆಲ್ಲ ಧರ್ಮದವರು ಪಂಚಮಹಾಭೂತಗಳನ್ನು ಎಲ್ಲಾ ಧರ್ಮದಲ್ಲಿ ಹೇಳ್ತಾರೆ. ಆದರೆ ನನ್ನ ಧರ್ಮದಲ್ಲಿ, ನನ್ನ ಈ ಲಿಂಗಾಯತ ಧರ್ಮದಲ್ಲಿ ಏನಾಗ್ತಾ ಇದೆ ಅಂದ್ರೆ ಆಚಾರ ಲಿಂಗ ಎಲ್ಲಿದೆ, ಮೂಲಾಧಾರ ಚಕ್ರದಲ್ಲಿದೆಯಲ್ಲ, ಆಚಾರ ಲಿಂಗದ ಪೂಜೆಯನ್ನು ನಾನು ಮಾಡಿ ಅಲ್ಲಿಯ ಅನುಭವದಿಂದ ನನಗೇನಾಗ್ತಾ ಇದೆ, ಪೃಥ್ವಿಯ ಪೂರ್ವಾಶ್ರಯ ಒಡೆದು ಸದಾಚಾರ ನಿಷ್ಠನ ನೋಡ. ಅಲ್ಲಿ ನಾನು ಪಂಚಾಚಾರಗಳನ್ನು ಆಚಾರ ಲಿಂಗದಲ್ಲಿ ಅನುಷ್ಠಾನ ಮಾಡಿದ್ದರಿಂದ ಪೃಥ್ವಿಯ ಬಗ್ಗೆ ಏನೇನೋ ನಾನು ಕಲ್ಪಿಸಿಕೊಂಡಿದ್ದೆ. ಅದೆಲ್ಲ ಪೂರ್ವಾಶ್ರಯವನ್ನು, ಆ ಜ್ಞಾನವನ್ನು ಎಲ್ಲ ನಾನು ತೆಗೆದು ಹಾಕಿ ಈಗ ಬರೀ ಸದಾಚಾರ್ಯ ಪಂಚಾಚಾರವನ್ನು ಆ ಆಚಾರ ಲಿಂಗದಲ್ಲಿ ಅಳವಡಿಸಿಕೊಂಡಿದ್ದೇನೆ. ಹೀಗಾಗಿ ಆಚಾರ ಲಿಂಗದ ಪೂಜೆಯಿಂದ ನಾನು ಸದಾಚಾರಿ ಆಗ್ತಾ ಇದ್ದೀನಿ.
ಹಾಗೇನೆ ನಮ್ಮ ಶಿವಲಿಂಗ ಇದು ನೋಡಿ, ಅಪ್ಪುತತ್ವದ ಪೂರ್ವಾಶ್ರಯ. ಅಪ್ಪುತತ್ವ ಯಾವ ಚಕ್ರದಲ್ಲಿದೆ ಹೇಳಿ ನೋಡೋಣ. ಅಧಿಷ್ಠಾನ. ಅಲ್ಲಿ ಯಾವ ಲಿಂಗ ಇದೆ? ಗುರುಲಿಂಗ. ಹಾ, ಅದಕ್ಕೇನಂದ್ರು ಅವರು ಗುರುಲಿಂಗ ಇಲ್ಲ ಅಂತ ಇಲ್ಲ, ಆಚಾರಲಿಂಗ ಮೇಲಂದಿದ್ದಾರೆ. ಇಲ್ಲೇನಂದ್ರು ಗುರುಲಿಂಗ ಅಂತ ಇದ್ದ ಇಲ್ಲ, ಏನಂತಿದ್ದಾರೆ? ಸದ್ಗುರು, ಸದ್ಗುರು ರತಿಯಿಂದ ಅಂದ್ರೆ ಗುರುವಿನಿಂದ, ಅಥವಾ ಗುರುಲಿಂಗ ಅಂತೂ ಅಂದ್ರೆ ಏನ್ ತಪ್ಪಿಲ್ಲ. ಆ ಗುರುಲಿಂಗ ಪೂಜೆಯನ್ನು ಅಲ್ಲಿ ನಾನು ಮಾಡಿದಾಗ ಅದರ ಅನುಭವದಿಂದ ಆ ಜಲತತ್ವದ ಒಂದು ಏನ್ ನನಗೆ ಆ ಪೂರ್ವಾಶ್ರಯವನ್ನು ಅರಿದು ನಾನು ಒಂದು ಸದ್ಗುರುವಿನ ನಿಷ್ಠೆಯಲ್ಲಿ, ಆ ಸದ್ಗುರುವಿನ ಸೇವೆಯಲ್ಲಿ, ಆ ಸದ್ಗುರುವಿನಲ್ಲಿ ನನ್ನನ್ನು ಅರ್ಪಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ಶಿವಲಿಂಗ ಯಾವ ಚಕ್ರದಲ್ಲಿದೆ? ಮಣಿಪೂರಕ ಚಕ್ರ. ಮಣಿಪುಕ ಚಕ್ರದಲ್ಲಿ ನಾನು ಶಿವಲಿಂಗವನ್ನ ನಾನು ಪೂಜಿಸ್ತಾ ಇರೋದ್ರಿಂದ ಅಲ್ಲಿ ಅಗ್ನಿಯನ್ನ ತತ್ವ ಇದೆ. ಅದ್ರ ಬಗ್ಗೆ ಏನೇನೋ ಕಲ್ಪನೆಗಳಿದ್ದು ಅದನ್ನೆಲ್ಲ ಪೂರ್ವಾಶ್ರಯವನ್ನು ಅಡಿದು ಶಿವಲಿಂಗ ಪ್ರೇಮಿಯಾದೆ, ಶಿವಲಿಂಗ ಪ್ರೇಮಿಯಾದೆ. ಗುರು ಲಿಂಗ ಜಂಗಮ ಅದೇ ಬರ್ತಾ ಇದೆ ಅಲ್ಲಿ. ಶಿವಾಚಾರಿ ಆಗ್ತಾ ಇದ್ದೀನಿ, ಶಿವಾಚಾರಿ ಆಗ್ತಾ ಇದ್ದೀನಿ. ಚರಲಿಂಗ ಅಂದ್ರೆ ಜಂಗಮಲಿಂಗ. ಜಂಗಮಲಿಂಗ ಎಲ್ಲಿದೆ? ಅನಾಹತ ಚಕ್ರದಲ್ಲಿ. ಹೀಗಾಗಿ ಆ ಜಂಗಮಲಿಂಗದ ಸಂಘದಿಂದ ವಾಯುವಿನ ಪೂರ್ವಾಶ್ರಯವನ್ನು ಅಡಿದು ಜಂಗಮಲಿಂಗ ಗ್ರಾಹಕನ ನೋಡ, ಜಂಗಮಲಿಂಗ ಗ್ರಾಹಕನ ನೋಡ. ಪ್ರಸಾದಲಿಂಗ ಅದು ವಿಶುದ್ಧಿ ಚಕ್ರದಲ್ಲಿದೆ. ಅಲ್ಲಿ ಸೇವಕ ತತ್ವದಿಂದ ಕರ್ಮತ್ರಯವನ್ನು ನಡೆಯುವುದು. ಕರ್ಮತ್ರಯಗಳು ಯಾವುವು? ಮೂರು: ಅನವ, ಮಾಯಾ, ಮಲ. ಕಾರ್ಮಿಕ ಮಲ. ಆ ಮೂರು ಮಲಗಳನ್ನ ಕಳೆದುಕೊಂಡು ನಿರ್ಮಲ ನಿರಾವರ್ಣನ ನೋಡ, ನಿರ್ಮಲ ನಿರಾವರ್ಣನ ನೋಡ. ಯಾಕೆಂದ್ರೆ ಪ್ರಸಾದ ಸೇವನೆ ಏನಿದೆಯಲ್ಲ, ಇದು ಅತ್ಯಂತ ಶುದ್ಧವಾಗಿ ನಾನು ಮಾಡ್ತಾ ಇರೋದ್ರಿಂದ ಈಗ ನಾನು ನಿರ್ಮಲ ತನುವಿನಿಂದ ಕೂಡ್ತಾ ಇದ್ದೀನಿ. ಮಹಾಲಿಂಗ ಇರೋದು ಆಜ್ಞಾ ಚಕ್ರದಲ್ಲಿ. ಅಲ್ಲಿ ಸಂಘದಿಂದ ಜೀವ ಭಾವ ಒಡೆದ. ಇದ್ರ ಬಗ್ಗೆ ನನಗೆ ಜೀವದ ಬಗ್ಗೆ ಏನೇನೋ ಕಲ್ಪನೆಗಳು ಇದ್ದು ಅದನ್ನೆಲ್ಲ ಅರಿಸಿಕೊಂಡು ಲಿಂಗ ನಿಷ್ಠೆಯಿಂದ ನನ್ನ ಎಲ್ಲಾ ಅಂಗಗುಣಗಳನ್ನ ಕಳೆದುಕೊಂಡು ನಾನೀಗ ಏನಾಗಿದ್ದೇನೆ ಹೇಳಿ? ಲಿಂಗಾಂಗ ಸಂಗಿ ಅಷ್ಟೇ ಅಲ್ಲ, ನಿರಂಗ ಸಂಗಿ. ಈ ದೇಹದ ಅಭಿಮಾನವನ್ನ ಕಂಪ್ಲೀಟ್ಲಿ ಐ ಹ್ಯಾವ್ ಶೆಡ್ ನೌ. ಬಿಟ್ಬಿಟ್ಟಿದ್ದೀನಿ. ಇವಾಗ ನನ್ನ ದೇಹಾಭಿಮಾನ ಹೋಗ್ಬಿಟ್ಟಿದೆ. ಈಗ ಹೋಗ್ಬಿಟ್ಟು ನಾನೊಬ್ಬ ನಿರಂಗ ಸಂಗಿಯಾಗಿದ್ದೇನೆ, ಲಿಂಗಾಂಗ ಸಂಗಿಯಾಗಿದ್ದೇನೆ, ಹಾಗೇನೆ ನಿರಂಗ ಸಂಗಿ ಕೂಡ ಆಗಿದ್ದೇನೆ. ಇದನ್ನು ಯಾರು ಕರುಣಿಸ್ಕೊಟ್ರು? ಇಂತಪ್ಪ ಮಹೇಶ್ವರನ್ಗೆ ನಮೋ ನಮೋ ಎಂಬೆನು ಕಾನ ಮಹಾಲಿಂಗ ಗುರು ಅಂತ ಹೇಳ್ತಾ ಇದ್ದಾರೆ. ಇದು ಲಿಂಗನಿಷ್ಠೆಯ ವಚನ. ಇಲ್ಲೊಂದು ವಿಚಿತ್ರವಾದ ವಚನ ಬರ್ತಾ ಇದೆ ಗುರುದೇವರದು. ಯಾರಾದ್ರೂ ಓದಿ ಈ ಕಡೆ ಬಸವಣ್ಣನವರ ವಚನ, ನನ್ನ ಅರ್ಥ ನಿಮ್ಗೆ ಹೇಳ್ತೀನಿ ನಂತರ. ಲಿಂಗನಿಷ್ಠೆ ಪೂಜೆಯಲ್ಲಿ ಬೀಯವಾಯಿತು, ಜಂಗಮ ನಿಷ್ಠೆ ತ್ಯಾಗದಲ್ಲಿ ಬೀಯವಾಯಿತು, ಪ್ರಸಾದ ನಿಷ್ಠೆ ಬೆರಕೆಯಲ್ಲಿ ಬೀಯವಾಗಿತ್ತು, ಒಂದೊಂದರ ನಿಷ್ಠೆ ಅಂದೊಂದಿಗೆ ಬೀಯವಾಗಿತ್ತು, ಕುಡಲ ಸಂಗಮ ದೇವನ ಭಕ್ತಿ ತ್ರಿಜಗವನಾಳಿಗೊಂಡಿತ್ತು. ಸಮಗ್ರ ವಚನ ಸಂಪುಟ 1, ವಚನದ ಸಂಖ್ಯೆ 866. ಲಿಂಗನಿಷ್ಠೆ ಶರಣೋಕ. ಲಿಂಗನಿಷ್ಠೆ ಪೂಜೆಯಲ್ಲಿ ಬೀಯವಾಗಿತ್ತು ಅಂದ್ರೆ ಲೀನವಾಗಿತ್ತು ಅಥವಾ ನಷ್ಟವಾಗಿತ್ತು. ಬೀಯವಾಗಿತ್ತು ಅಂದ್ರೆ ನಷ್ಟವಾಗಿತ್ತು. ಆ ಲಿಂಗನಿಷ್ಠೆಯಲ್ಲಿ ನನಗೇನ್ ಸಿಗ್ಬೇಕಾಗಿತ್ತು? ನಾನು ಏನು ಒಂದು ಗುರಿ ಇಟ್ಕೊಂಡಿದ್ದೀನಿ ಈ ಶಿವಯೋಗದಲ್ಲಿ, ಆ ಲಿಂಗನಿಷ್ಠೆ ಆಗ್ಬೇಕಾಗಿತ್ತು. ಇಲ್ಲ, ಆಗ್ಲಿಲ್ಲ. ಆ ಪೂಜೆಯಲ್ಲೇ ಮುಳುಗಿಬಿಟ್ಟೆ ನಾನು. ಪೂಜೆಯಲ್ಲಿ ಎಷ್ಟೊಂದು ಮಗ್ನನಾದೆ ಅಂದ್ರೆ, ವಿಭೂತಿ ಸಿಗದಿದ್ರೆ ಕೋಪಿಸ್ಕೊಳ್ಳೋದು, ಆ ನೀರು ಸಿಗದಿದ್ರೆ ನನಗೆ ಅದನ್ನೇನು ನನ್ನ ಪೂಜಾ ಪರಿಕರಗಳನ್ನ ನೀನು ಮಾಡೋಕೆ ಅದನ್ನೆಲ್ಲ ಅರೇಂಜ್ ಮಾಡೋಕೆ ಆಗೋಲ್ವಾ ನಿಮಗೆ ಅಂತ ಮನೆಯವರಿಗೆ ಒದರೋದು, ಕೋಪಿಸ್ಕೊಳ್ಳೋದು. ಇಂಥ ಈ ಲಿಂಗ ನಿಷ್ಠೆ ಪೂಜೆ ಅಂತ ಅನ್ಕೊಳ್ಳೋದು. ಅಯ್ಯೋ, ನಾನು 3 ತ್ರಿಕಾಲ ನಿಷ್ಠೆ ಪೂಜೆ ಮಾಡ್ತೀನಿ ಅನ್ನೋದು ಹೊರತಾಗಿ ತಾನೇ ಎಲ್ಲ ಅದನ್ನು ಮಾಡ್ಕೋಬೇಕು, ಬೇರೆಯವರ ಮೇಲೆ ನಾನು ನಿರ್ಭರ ಆಗಬಾರದು ಅನ್ನೋದನ್ನ ಮರೆತು ಮನೆಯಲ್ಲಿ ಒಂದು ದೊಡ್ಡದಾದ ಒಂದು ಸೀನ್ ಕ್ರಿಯೇಟ್ ಮಾಡ್ತಾರಲ್ಲ ಕೆಲವೊಬ್ರು. ಲಿಂಗನಿಷ್ಠೆ ಪೂಜೆಯಲ್ಲಿ ಬೀಯವಾಯಿತು. ಇಷ್ಟಲಿಂಗವನ್ನು ಕೈಯಲ್ಲಿ ಇಟ್ಕೊಂಡೇ ಮಾತಾಡೋದು, ಫೋನ್ ಕಡೆ ಲಕ್ಷ ಕೊಡೋದು, ಮೊಬೈಲ್ ಬಂತಂತ ನೋಡಿ ನನ್ನ ಫೋನ್ ಯಾರು ಗೊತ್ತಿರ್ತಾ ಇದೆ ನೋಡಿ, ಯಾರಾದ್ರೂ ಅಟೆಂಡ್ ಮಾಡಂತ ಹೇಳೋದು. ನಿಷ್ಠೆಯಲ್ಲಿ ಬರ್ತಾ ಇದೆ. ಮಾತಿಗಾಯ್ತು ಅದು ಲಿಂಗನಿಷ್ಠೆ ಪೂಜೆಯಲ್ಲಿ ಬೀಯವಾಯಿತು. ಅದು ಹಂಗೆ, ಅದಕ್ಕೆ ಬೀಯನೇ ಆಗೋದು. ಮತ್ತೆ ಅದು ಲಿಂಗ ನಿಷ್ಠೆನೇ ಇಲ್ಲ ಅಂದ್ಮೇಲೆ ಮತ್ತೆ ಏನಾಗುತ್ತೆ? ನಷ್ಟವೇನೇ ಆಗ್ಬೇಕು. ಅದಕ್ಕೆ ಲಿಂಗನಿಷ್ಠೆ ಪೂಜೆಯಲ್ಲಿ ಬೀಯವಾಯಿತು. ಆ ನಿಷ್ಠೆನೇ ಇಲ್ಲ ಅಲ್ಲಿ, ಲಿಂಗನಿಷ್ಠೆ ಅಂತ ಹೆಸರಿಗಷ್ಟೇ. ಹಾಗೇನೆ ಜಂಗಮ ನಿಷ್ಠೆ ತ್ಯಾಗದಲ್ಲಿ ಬೀಯವಾಯಿತು. ಒಬ್ರಿಗೆ ಯಾರಿಗೋ ಜಂಗಮರಿಗೆ ಏನೋ ಕೊಟ್ವಿ, ಏನೋ ಮಾಡಿದ್ವು, ಅದನ್ನೇ ಹೇಳ್ತಾ ಹೋಗೋದು. ಅಯ್ಯೋ ನಾನು ಹಾಗೆ ಮಾಡಿದೆ, ಅದೇ ತ್ಯಾಗದಲ್ಲಿ ಬೀಯವಾಯಿತು. ಪ್ರಸಾದ ನಿಷ್ಠೆ ಬೆರಕೆಯಲ್ಲಿ, ಅಯ್ಯೋ ದೇವ್ರೆ ಇದನ್ನಂತೂ ಕೇಳ್ಬೇಡಿ. ಅದೇ ಆ ಲಡ್ಡು, ಅದು ಏನ್ ಹೇಳಿದ್ರಲ್ಲ, ಈಗ ಬರ್ತಾ ಇದೆ ನೋಡಿ ತಿರುಪತಿ ಪ್ರಸಾದ ನಿಷ್ಠೆ ಬೆರಕೆಯಲ್ಲಿ ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು. ಈಗ ಪ್ರಸಾದ ಅಂತ ಬಂದ ಮುಗ್ಧ ಭಕ್ತರಿಗೆ ಕೊಡೋ ಒಂದು ಆ ಪ್ರಸಿದ್ಧ ದೇವಾಲಯ. ಆ ದೇವರ ದರ್ಶನ ಆಗ್ಬೇಕಾದ್ರೆ ಎಷ್ಟೋ ದಿನ ಕಾಯ್ಬೇಕಂತ ಜನ ಹೇಳ್ತಾರೆ, ನನ್ಗೆ ಗೊತ್ತಿಲ್ಲ. ಪ್ರಸಾದ ನಿಷ್ಠೆ ಬೆರಕೆಯಲ್ಲಿ ಬೀಯವಾಯಿತು. ಇದೆಲ್ಲ ನೋಡಿ ಆಗ ತಂದೆಯವರು ಹೇಳಿದ್ರು, ಇದು ನಮ್ಮ ಗುರುದೇವರು ಹೇಳಿದ್ದಾರೆ. ಪ್ರಸಾದ ನಿಷ್ಠೆ ಬೆರಕೆಯಲ್ಲಿ ಬೀಯವಾಯಿತು. ಬೆರಕೆ ಆಯ್ತಲ್ಲ, ಈಗ ನೋಡ್ತಾ ಇದ್ದೀರಲ್ಲ ದಿನನಿತ್ಯ ಅದೇ ಟಿವಿಯಲ್ಲೂ ಬರುತ್ತೆ, ಪೇಪರ್ನಲ್ಲೂ ಓದ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಹೋಗಿದೆ ಈಗ. ಪ್ರಸಾದ ನಿಷ್ಠೆ ಬೆರಕೆಯಲ್ಲಿ ಬೀಯವಾಯಿತು. ಪಾಪ
ಮುಗ್ಧ ಭಕ್ತರು ಆ ಲಡ್ಡುಗಾಗಿ ಎಷ್ಟೋ ದಿನ ಅಲ್ಲಿ ಕಾಯ್ತಾ ಇದ್ರು, ದುಡ್ಡು ಕೊಟ್ಟು, ಪುಕ್ಕಟೆ ಅಲ್ಲ. ಪ್ರಸಾದ ನಿಷ್ಠೆ ಬೆರಕೆಯಲ್ಲಿ ಬಿಯವಾಯಿತು. ಏನ್ ಮಾಡೋದು ಹೇಳಿ? ದೇವರ ಹೆಸರಿನಲ್ಲಿ ಮಾಡಬಾರದು ಎಲ್ಲ ಅನಾಹುತಗಳು ಈ ನಮ್ಮ ದೇಶದಲ್ಲಿ ಆಗ್ತಾ ಇವೆ. ಪ್ರಸಾದ ನಿಷ್ಠೆ ಬೆರಕೆ, ಏನ್ ಮಾಡೋದು ಹೇಳಿ? ಒಂದೊಂದರ ನಿಷ್ಠೆ ಅಂದಂದಿಗೆ ಬಿಯವಾಗಿತ್ತು. ಅದಕ್ಕೆ ಬಂಧುಗಳೇ ಅರ್ಥ ಮಾಡ್ಕೊಳ್ಬೇಕು. ಗುರುದೇವರು ವಚನಗಳು ಹೇಗಂದ್ರೆ ಈ ತರ ಉದ್ದವಾದ ವಚನಗಳು ಇರೋಲ್ಲ ಅವ್ರದ್ದು. ನೇರವಾಗಿ ದಿಟ್ಟವಾಗಿ ಎದೆಗೆ ತಟ್ಟೋ ಹಾಗೆ ಮಾತಾಡುವ ವಚನಗಳು ಇರ್ತವೆ ಅವ್ರದ್ದು. ಒಂದೊಂದರ ನಿಷ್ಠೆ ಅಂದಂದಿಗೆ ಬಿಯವಾಗಿತ್ತು. ಬೇಡ, ಆ ತರದ ನಿಷ್ಠೆ ಬೇಡಪ್ಪ ನಮಗೆ. ಆ ತರದ ನಿಷ್ಠೆ ದಯವಿಟ್ಟು ನಮ್ಮಲ್ಲಿರಬಾರದು. ಒಂದು ನಿಜವಾದ, ಪ್ರಾಮಾಣಿಕವಾದ, ನಿರ್ಮಲವಾದ, ಅತ್ಯಂತ ಕಾಳಜಿಪೂರ್ವಕವಾದ, ಸಮರ್ಪಿತವಾದ, ಅದಕ್ಕೆ ಬೇರೆ ಬೇರೆ ಶಬ್ದ ಇಲ್ಲ ನನ್ನ ಹತ್ರ. ಅದನ್ನ ನೀವು ಹೇಗೆ ಗ್ರಹಿಸ್ತೀರೋ ನನಗೂ ಗೊತ್ತಿಲ್ಲ. ಯಾಕೆಂದ್ರೆ ಇಲ್ಲಿ ಎಚ್ಚರಿಸ್ತಾ ಇದ್ದಾರೆ ತಂದೆಯವರು, ಎಚ್ಚರಿಸ್ತಾ ಇದ್ದಾರೆ. ಲಿಂಗ ಪೂಜೆಯಲ್ಲಿ ಅದು ಬಿಯಾಗಬಾರ್ದ ಹಾಗೆ ನೋಡ್ಕೊಳ್ಳಿ, ನಷ್ಟವಾಗಬಾರ್ದ ಹಾಗೆ ನೋಡ್ಕೊಳ್ಳಿ ದಯವಿಟ್ಟು. ಜಂಗಮ ಸೇವೆ ಮಾಡುವಾಗ ಆ ಜಂಗಮನಿಗೆ ನಾನು ಹೀಗೆ ಮಾಡಿದೆ ಹಾಗೆ ಮಾಡಿದೆ ಅಂತ ಅದನ್ನ ಬಿತ್ತರಿಸೋದು ಮಾಡೋದು ಬೇಡ. ಪ್ರಸಾದ ನಿಷ್ಠೆ ಬೆರಿಕೆಯಲ್ಲಿ ದಯವಿಟ್ಟು ಅದಾಗಬಾರದು. ಅದು ಒಂದು ದೇವರಿಗೆ ಮಾಡುವ ಅಪಚಾರ, ಬೇಡ. ಪ್ರಸಾದ ನಿಷ್ಠೆ ಅದು ಬೆರಕೆ ಮಾಡಬಾರ್ದು. ಏನ್ ಬೇಡ್ತಾನೆ ನಮ್ಮ ಹತ್ರ ಅವನು, ಅಲ್ಲಿ ಬೆರಕೆ ಮಾಡೋದಂದ್ರೆ ದೊಡ್ಡ ಮಹಾಪಾಪ ಆಗ್ತಾ ಇದೆ. ಪ್ರಸಾದ ನಿಷ್ಠೆ ಬೆರಕೆಯಲ್ಲಿ ಬಿಯ ಆಗೋದು ಬೇಡ. ಒಂದೊಂದರ ನಿಷ್ಠೆ ಅಂದಂದಿಗೆ ಬಿಯವಾಗಿತ್ತು. ಅವ ಅಂದಂದಿಗೇನೆ ಒಂದು ನಿಷ್ಠೆ ನಾನು ಇವತ್ತು ಮಾಡ್ತಾ ಇದ್ದೀನಿ ಅಂದ್ರೆ, ಇವತ್ತು ನಾನು 108 ಶಿವನಾಮವನ್ನು ಜಪಿಸುತ್ತೇನೆ, ಅದು ಒಂದು ನಿಷ್ಠೆ ಅಂತ ಮಾಡ್ಕೊಂಡ್ರೆ ಅದು ಅಲ್ಲಿಗೆ ಮುಗೀತದು. ಅಂದಂದಿಗೆ ಬಿಯವಾಗಿತ್ತು. ಶಿವರಾತ್ರಿ ದಿವಸ ನಾನು ಪೂರ್ತಿ ಉಪವಾಸ ಮಾಡಿ ನಾನು ನಿರಾಹಾರವಾಗಿ ಇರುತ್ತೇನೆ, ಕೇವಲ ಜಲದ ಮೇಲೆ ಇರುತ್ತೇನೆ, ಅಂದಂದಿಗೆ ಅದು ಬಿಯವಾಗಿತ್ತು. ಆ ದಿವಸ, ಆ ಶಿವರಾತ್ರಿ ದಿವಸಾನು ಶಿವರಾತ್ರಿ. ನಮಗೆ ಬೇರೆಯವ್ರಿಗೆ ಇರಬಹುದು ಆ ಶಿವರಾತ್ರಿ, ನಮಗ್ ಹಾಗಲ್ಲ. ಶರಣ ಎದುರಿಗೆ ಇದ್ದಾರೆ ಶಿವರಾತ್ರಿ ಅಂದಿರೋ ಅಂದವ್ರು ನಾವು. ಒಂದೊಂದರ ನಿಷ್ಠೆ ಅಂದಂದಿಗೆ ಬಿಯವಾಗ್ತಾ ಇದೆ. ಒಂದೊಂದು ದಿವ್ಸಕ್ಕೆ ಅದನ್ನ ಸೋಮವಾರ ಇದ್ ಮಾಡಿ, ಮಂಗಳವಾರ ಅದ್ ಮಾಡಿ, ಶನಿವಾರ ಶನಿದೇವರಿಗೆ ಹೋಗಿ ಅದ್ ಮಾಡಿ, ಈ ತರದ ಯಾವ ದಿವಸಗಳು ನಮ್ಗಿಲ್ಲ. ಏಕೆ? ಒಂದೊಂದರ ನಿಷ್ಠೆ ಅಂದಂದಿಗೆ ಬಿಯವಾಗೋದು ನಮಗೆ ಬೇಡ ಆಗಿದ್ದೀರಿ. ಅಂದಂದಿಗೆ ಬಿಯ ಆಗಿಬಿಡ್ತಾವೆ. ನಾವು ಅಂದ್ಕೊಳ್ಬಹುದು ಅದರಿಂದ ಬಹಳ ಫಲ ಸಿಗುತ್ತೆ ಅಂತ ಅನ್ಕೊಳ್ಬಹುದು. ಇಲ್ಲ, ಒಂದೊಂದರ ನಿಷ್ಠೆ ಅಂದಂದಿಗೆ ಬಿಯವಾಗಿ. ಹೀಗಾಗಿ ನನ್ನ ಭಕ್ತಿ ಏನಿದೆ ಅಲ್ಲ, ಶರಣರು ಹೇಳಿದ ಭಕ್ತಿ ಏನಿದೆ ಇಲ್ಲ, ಶಿವಯೋಗದಲ್ಲಿ ನಾನು ಮಾಡೋ ಏನು ಭಕ್ತಿ ಇದೆ ಅಲ್ಲ, ಆ ಭಕ್ತಿ ಮಾತ್ರ ಇಂಥ ಭಕ್ತಿ ಅಲ್ಲ. ಆ ಭಕ್ತಿ ತ್ರಿಜಗವನ್ನಾಳಿಕೊಂಡಿತ್ತು. ಬೇರೆಯವರ ಭಕ್ತಿ ಬಗ್ಗೆ ನಾನೇಕ್ ಮಾತಾಡೋದು? ನನ್ನ ಭಕ್ತಿ ಮಾತ್ರ ತ್ರಿಜಗವನ್ನಾಳಿಕೊಂಡಿತ್ತು ಅಂತ ಗುರುದೇವರು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಪೂಜೆಗಾಗಿ ತಲೆ ಕೆಡಿಸ್ಕೊಳ್ಳೋದು, ಈ ಪೂಜೆಗಾಗಿ ಅನೇಕ ಪರಿಕರಗಳನ್ನು ಜೋಡಿಸೋದ್ರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋದು, ನಾನು ಸ್ನಾನ ಮಾಡೋದು, ಮಡಿ ಮಾಡೋದು, ಅವ್ರು ಮುಚ್ಕೊಳ್ಳೋದಿಲ್ಲ, ಇವ್ರು ಮುಚ್ಕೊಳ್ಳೋದು ಅನ್ನೋ ಇಂಥ ಎಲ್ಲ ಒಂದು ವಿಚಿತ್ರವಾದ ಕಲ್ಪನೆಗಳಿಗೆ ನಾವು ಒಗ್ಗೋದು ಬೇಡ. ನಿಷ್ಠೆ ಬೇಕು ಅಷ್ಟೇ. ಕರಸ್ಥಲದಲ್ಲಿ ಇಟ್ಟುಕೊಂಡಿರುವಂತಹ ಲಿಂಗದ ಒಂದು ವಿಸ್ತಾರವನ್ನ, ಅದು ಹೇಗೆ ಮಸ್ತಕದವರೆಗೆ ಹೇಗೆ ಅದು ವಿಸ್ತಾರವಾಗಿದೆ, ಹಾಗೇನೆ ಅದ್ರ ಒಳಗೇನಿದೆ ಅದನ್ನು ನಾವು ನೋಡೋರಿದ್ದೀವಿ, ಬರುವ ಕ್ಲಾಸ್ಗಳಲ್ಲಿ ನೋಡ್ತಾ ಇದ್ದೀವಿ. ಅದು ಅಷ್ಟೇನು ಸಾಮಾನ್ಯ ಇಲ್ಲ. ಈ ಕರಸ್ಥಲದಲ್ಲಿ ಲಿಂಗ ನೀವು ಕಂತೆ ಮೇಲೆ ಇದೆ ಅಂತ ತಿಳ್ಕೊಂಡಿದ್ದೀರಿ, ಅದ್ರ ಒಳಗೊಂದು ಲಿಂಗ ಇರ್ತಾ ಇದೆ. ಆ ಲಿಂಗಕ್ಕೂ ಅನೇಕವಾದ ಸಂಬಂಧಗಳಿವೆ. ಅವನ್ನೆಲ್ಲ ಚೆನ್ನಬಸವಣ್ಣವರು ನಮ್ಗೆ ಹೇಳೋರಿದ್ದಾರೆ. ಅದು ಬರೋ ಕ್ಲಾಸ್ಗಳಲ್ಲಿ ಬಂದಾಗ ನಮ್ಗೆ ದಿಗ್ಮೂಢರಾಗಿ ಬಿಡ್ತೀರಾ ನೀವು. ನಾನು ಇಟ್ಟುಕೊಂಡಿರುವಂತಹ ಕರಸ್ಥಲದಲ್ಲಿ ಇಟ್ಟುಕೊಂಡಿರುವಂತಹ ಈ ಲಿಂಗಕ್ಕೆ ಇಷ್ಟೊಂದು ವಿಸ್ತಾರವಿದೆ, ಅಯ್ಯೋ ನಮ್ಗೆ ಯಾರು ಹೇಳಲೇ ಇಲ್ವಲ್ಲ, ಇದು ನನ್ಗೆ ಗೊತ್ತೇ ಇಲ್ವಾ ಅನ್ನೋಷ್ಟು ಆ ಕರಸ್ಥಲ ಚಿಕ್ಕ ಲಿಂಗದ ಒಳಗೆ ಇಡೀ ವಿಶ್ವವನ್ನೇ ಆ ಶರಣರು ಹಾಕಿದ್ದಾರೆ. ಒಳಗೆ ಏನೇನಿದೆ ನೀವು ನೋಡೋರು, ನಾನು ತೋರಿಸ್ತೀನಿ ನಿಮಗೆ. ಇದು ವಿಜ್ಞಾನ ಅಂತ ನಾನು ಯಾಕೆ ಪದೇ ಪದೇ ಹೇಳ್ತೀನಿ ಅಂದ್ರೆ, ಇವೆಲ್ಲ ಸುಮ್ಮನೆ ವಚನಗಳನ್ನ ಇವು ಪದಪುಂಜಗಳಲ್ಲ, ಚುಟುಕು ಕವಿತೆಗಳಲ್ಲ ಇವು. ಅವರು ಕಂಡುಕೊಂಡು ದಿಸ್ ಇಸ್ ದ ಇನ್ಫರೆನ್ಸ್, ದಿಸ್ ಇಸ್ ದ ಫೈನಲ್ ಡಿಸಿಷನ್ ಅಂತ ಬರೆದಿರೋ ವಚನಗಳಾಗಿವೆ. ಹೀಗಾಗಿ ಅವರು ಹೇಳೋ ಮಾತುಗಳು ನೋಡಿ, ಲಿಂಗನಿಷ್ಠೆ ಪೂಜೆಯಲ್ಲಿ ಬಿಯವಾಯಿತು ಅಂದಾಗ, ಲಿಂಗ ಪೂಜೆಯನ್ನು ಮಾಡ್ಕೊಳ್ತಾ ಇದೀವಿ, ಅದ್ರ ನಿಷ್ಠೆ ಎಲ್ಲಿದೆ ರೀ? ಅದು ಬಿಯವಾಯಿತು. ಅದು ಏನದು ಫಲ ಇರೋಲ್ಲ, ನಿಷ್ಫಲವಾಗಿ ಹೋಗ್ಬಿಡ್ತಾ ಇದೆ. ಹೀಗಾಗಿ ಈ ವಚನಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಇವತ್ತಿನ ಎಲ್ಲಾ ಒಂದು ದೀಕ್ಷೆಗಳನ್ನ ನಾವು ಅರ್ಥ ಮಾಡ್ಕೊಂತ ಹೇಳಿ, ಮುಂದಿನ 2 ದೀಕ್ಷೆಗಳಿವೆ, ಅವನು ಮುಂದಿನ ಶನಿವಾರ ನಾವು ನೋಡೋಣ ಅಂತ ಹೇಳಿ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಎಲ್ಲರ ಪಾದಾರವಿಂದಗಳಿಗೆ ಶರಣಾರ್ಥಕ್ಕಾಗಿ ಅರ್ಪಿಸುತ್ತಾ ಈ ಒಂದು ಸದವಕಾಶಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಸರ್ ಶರಣಾರ್ಥಿ. ಶರಣು ಸರ್. ಹಾ, ಈಗ ಪ್ರಭುದೇವ್ರದೊಂದು ವಚನವನ್ನು ಉದಾಹರಿಸಿದ್ರಲ್ಲಿ,
ವ್ರತದ ಬಗ್ಗೆ ಸರ್. ಸರ್ ಹೇಳಿ ಸರ್, ಹೇಳಿ ಸರ್. ಪ್ರಭುದೇವರದೊಂದು ವಚನವನ್ನು ಉದಾಹರಿಸಿ. ಅದು ವ್ರತದ ಬಗ್ಗೆ ಇತ್ತಲ್ರಿ ಸರ್. ನೋಡ್ತೀನಿ ಸರ್, ಒಂದೇ ನಿಮಿಷ. ಇರ್ಲಿ ಬಿಡಿ ಸರ್, ಪರವಾಗಿಲ್ಲ. ಅಲ್ಲ, ಅದು ನೋಡ್ತಾ ಇದ್ದೆ ನಾನು ಎಲ್ಲಿ ಬರುತ್ತೆ ಅಂತ. ಹಾ, ಇರ್ಲಿ ಇಲ್ಲೇ ಬಿಡಿ. ಇದೆ, ಹೇಳಿ. ಇದೆ ಅಲ್ಲ ಸರ್, ಅಲ್ಲಂ ಪ್ರಭುದೇವರು ಭಕ್ತಿ ಎಂಬುದು ಯುಕ್ತಿಯೊಳಗು ಹಾ ಇದೆ ಅಲ್ಲ ಸರ್? ಹಾ, ಇದೆ ಸರ್. ಹಾ, ಹೇಳಿ ಸರ್. ಇದು ತುಂಬಾ ಗೂಢಾರ್ಥವನ್ನು ಹೊಂದಿದೆ. ಹೌದು. ಭಕ್ತಿ ಎಂಬುದು ಯುಕ್ತಿಯೊಳಗು, ಪೂಜೆ ಎಂಬುದು ನಿರ್ಮಾಲ್ಯದೊಳಗು, ಪ್ರಸಾದವೆಂಬುದು ಓಗರದೊಳಗು, ಆಚಾರವೆಂಬುದು ಅನಾಚಾರದೊಳಗು, ಧರ್ಮವೆಂಬುದು ಅಧರ್ಮದೊಳಗು, ಸುಖವೆಂಬುದು ದುಃಖದೊಳಗು, ವ್ರತವೆಂಬುದು ವೈರಾಗ್ಯದೊಳಗು, ನೇಮವೆಂಬುದು ಉದ್ದೇಶದೊಳಗು, ಅಹಿಂಸೆ ಎಂಬುದು ಹಿಂಸೆಯೊಳಗು, ಇವಾವಂಗವೂ ಇಲ್ಲದೆ ಗುಹೇಶ್ವರ ನಿಮ್ಮ ಶರಣ ಸುಖಿಯಾಗಿರ್ದನು ಅಂತ ಒಂದು ವಚನ ಐತಿಲ್ರಿ ಸರ್. ಇದು ಬಹಳ ನಿಗೂಢವಾಗಿರ್ತಕ್ಕಂಥ ಅರ್ಥ ಹೊಂದಿರೋ ಸರ್. ಇದು ಸುದೀರ್ಘವಾಗಿ ಚಿಂತನೆ ಆಗ್ಬೇಕು ಅಂತ ನನ್ನ ಆಶೆ ಸರ್. ಇಷ್ಟ ಸ್ವಲ್ಪ ಇದನ್ ಮಾಡಿ, ನನ್ನ ವಿಡಿಯೋ ಆನ್ ಮಾಡಿ. ಯಾರಾದ್ರೂ ಕೇಳಿಸ್ತಾ ಇದೆಯಾ ನನ್ನ ಧ್ವನಿ ಸರ್? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಿದೆ. ಹಾ ಸರ್, ಇದು ಏನಾಗಿದೆ ಅಂದ್ರೆ, ಈ ವಚನ ನಾನು ಯಾಕೆ ಇನ್ನೂ ಒಳಗೆ ಹೋಗ್ಲಿಲ್ಲ ಅಂದ್ರೆ, ಈಗ ಆಗ್ತಾ ಇರೋ ಒಂದು ಅನಾಚಾರಗಳು ಎಲ್ಲ ಈ ವಚನದಲ್ಲಿ ಬರ್ತಾ ಇವೆ. ಈ ಭಕ್ತಿಯ ಏನ್ ಮಾಡ್ಕೊಂಡ್ರಿ ಸರ್, ಈಗ ಅದನ್ನೊಂದು ಯುಕ್ತಿ ಮಾಡ್ಬಿಟ್ರು. ನೋಡಿಬೇಕಿದ್ರೆ ನೀವು ಅವ್ರ ಹತ್ರ ಹೋಗಿ, ನನಗೆ ಶಿವಭಕ್ತಿಯ ಬಗ್ಗೆ, ಶಿವಯೋಗದ ಬಗ್ಗೆ ನನಗೆ ಹೇಳ್ಕೊಡಿಯಪ್ಪ ಅಂತ ಅವ್ರ ಕಾಲಿಗೆ ಬಿದ್ದಾಗ ಏನಂದ್ರು? ಅಯ್ಯೋ, ಅದು ನಿಮ್ಮಂತವ್ರಿಗಲ್ಲಪ್ಪ ಅಂತ ಹೇಳಿದ್ರು, ನಿಮ್ಮಂತವ್ರಿಗಲ್ಲ ಅಂತ ಹೇಳಿದ್ರು. ಯಾಕೆ? ಅವನು ಜಾತಿಯದ್ರ ಹೆಸರು ಹೇಳಿದ್ರು, ಅವ್ನಿಗೆ ಏನೇನೋ ಒಂದು ಹೇಳಿದ್ರು, ಅದು ನಿನ್ನಂತವ್ರಿಗೆ ಅಲ್ಲ ಅಂತ ಹೇಳಿ ಮನೆಯಿಂದ ಹೊರಗೆ ಹಾಕಿಬಿಟ್ರು, ಆ ಮಠದಿಂದ ಹೊರಗೆ ಹಾಕಿಬಿಟ್ರು. ಏಕೆಂದ್ರೆ ಅದಕ್ಕೊಂದು ಯುಕ್ತಿ ಇದೆ ಅಂತ ಹೇಳ್ಬಿಟ್ರು. ಯಾಕೆ? ಭಕ್ತಿ ಎಂಬುದು ಯುಕ್ತಿಯೊಳಗೆ ಹಾಕಿಬಿಟ್ರು. ಆ ಪೂಜೆಗೆ ಏನ್ ಮಾಡಿದ್ರು? ನಿರ್ಮಾಲ್ಯ. ನೀನು ಸ್ನಾನ ಮಾಡಿ ಬಂದಿಲ್ಲ, ಪೂಜೆ ಮಾಡೋಕೆ ನಿನಗೆ ಅರ್ಥ ಇಲ್ಲ, ನೀನು ಮಡಿಯಾಗಿಲ್ಲ, ಮಡಿ ಬಟ್ಟೆಗಳನ್ನೇ ಧರಿಸಿಲ್ಲ. ನಿರ್ಮಾಲ್ಯ. ನೀನ್ ನಿರ್ಮಾಲ್ಯನಿಲ್ಲಪ್ಪ, ನೀನು ಶುಚಿಯಾಗಿಲ್ಲ, ನೀನು ತುಂಬಾ ಹೊಲಸಾಗಿದೆಯಾ, ನಿನ್ನಲ್ಲಿ ಶುಚಿ ಅನ್ನೋದೇ ಇಲ್ಲ. ಏನ್ ಮಾಡಿದ್ರು? ಆ ಪೂಜೆಯನ್ನ ತಂದ ನಿರ್ಮಾಲ್ಯದೊಳಗೆ ಹಾಕಿಬಿಟ್ರು. ಶುದ್ಧವಾದ ನೀರಿಲ್ಲಪ್ಪ ನಿನ್ನ ಹತ್ರ ಶುದ್ಧವಾದ ಪ್ರಸಾದ ಇಲ್ಲ, ಅದಕ್ಕೆ ಪ್ರಸಾದವೆಂಬುದು ಓಗರದೊಳಗು. ಅವನೇನೋ ತಂದಿರ್ತಾನೆ ಪಾಪ, ಆ ಪ್ರಸಾದ ಅವನ ಬಡತನ, ಅವನ ಶ್ರೀಮಂತನ, ಅದೇನೇ ಇರ್ಲಿ, ಅಂಬಲಿಯನ್ನು ಕೊಟ್ಟು ಒಲಿಸಿಕೊಂಡವರು ನಮ್ಮ ಶರಣರು. ಅದನ್ನೇನ್ ಮಾಡಿದ್ರು? ಪ್ರಸಾದವೆಂಬುದು ಓಗರದೊಳಗು. ಆಚಾರಗಳನ್ನು ಹೇಳಿದ್ರು. ಹೇಗೆ? ಅನಾಚಾರಗಳಲ್ಲಿ ಹೇಗೆ ಪ್ರಾಣಿ ಬಲಿ ಮಾಡೋದು, ಇದು ಅನಾಚಾರವಲ್ಲವೇ? ಆಚಾರವೆಂಬುದನ್ನು ಅನಾಚಾರದಲ್ಲಿ ಹಾಕಿದ್ರು ಇಲ್ಲೋ? ಪ್ರಾಣಿ ಬಲಿ ಅನ್ನೋದು ಅನಾಚಾರವಲ್ವೇ? ಒಪ್ಕೊಂಡ್ರಿ ಇವ್ರು ಹೇಳಿದ್ರು, ಇದೇ ಧರ್ಮಗಳ ಗುರುಗಳಿಗೆ ಗೊತ್ತಿದೆ ಇದು ಅನಾಚಾರ, ಆದರೂ ಪ್ರಾಣಿ ಬಲಿಯನ್ನ ನೋಡ್ತಾನೇ ನಿಂತ್ರು. ಆಚಾರವೆಂಬುದು ಅನಾಚಾರದೊಳಗೆ ಹಾಕಿದ್ರು, ಧರ್ಮವೆಂಬುದು ಅಧರ್ಮದೊಳಗೆ ತಂದ್ಬಿಟ್ರು, ಸುಖವೆಂಬುದು ದುಃಖದೊಳಗೆ. ಈ ಸುಖವೇ ಸುಖ ಸಿಗುವ ಶಿವ ಸುಖ ಅಂತೇನ್ ಸಿಗಬೇಕಾಗಿತ್ತೋ, ಇದೆಲ್ಲ ಮಾಡಿದಾಗ ಮತ್ತೇನ್ ದುಃಖ ಸಿಗದಿದ್ರಿ ಮತ್ತೇನ್ ಸಿಗುತ್ತೆ? ವ್ರತವೆಂಬುದು ವೈರಾಗ್ಯದೊಳಗು. ನಾವು ಸಂಸಾರದಲ್ಲಿ ಇದ್ದು, ಶಿವಯೋಗದಲ್ಲಿದ್ದು, ಸಂಸಾರಸ್ಥರಾಗಿ ಶಿವಯೋಗವನ್ನು ಪಡೆದು ಆ ಭಕ್ತಿಯನ್ನು ಪಡೆದ ಒಂದು ಧರ್ಮ ಯಾವುದಿದ್ರೆ ನಮ್ಮ ಲಿಂಗಾಯತ ಧರ್ಮ. ಅದನ್ನೇನ್ ಮಾಡಿದ್ರು? ವ್ರತವೆಂಬುದು ವೈರಾಗ್ಯದೊಳಗು. ನೀನು ಎಲ್ಲಾ ಸಂಸಾರವನ್ನು ಬಿಡಬೇಕು, ಬ್ರಹ್ಮಚರ್ಯವನ್ನು ಪಾಲಿಸಬೇಕು, ಮಾಡಬೇಕು, ಈದ್ ಮಾಡಬೇಕು. ನೇಮವೆಂಬುದು ಉದ್ದೇಶದೊಳಗು ಅಂದಾಗ ಏನ್ ಮಾಡಿದ್ರು? ನೋಡಿ, ನನ್ನ ಮಗನನ್ನ ಫಸ್ಟ್ ರ್ಯಾಂಕ್ ತೆಗೆದುಕೊಂಡ್ ಬಾ, ನಾನು ಇಷ್ಟ ತೆಂಗಿನಕಾಯಿ ಓಡಿಸ್ತೀನಿ, ರುದ್ರಾಭಿಷೇಕವನ್ನ ಈ ಒಂದು ಸ್ಥಾವರಲಿಂಗಕ್ಕೆ ನಾನು ಮಾಡಿಸ್ತೀನಿ. ನೇಮವೆಂಬುದು ಉದ್ದೇಶದೊಳಗು. ಒಂದು ಉದ್ದೇಶ ಇಟ್ಕೊಂಡೇ ಮಾಡೋದು. ದೇವ್ರ ಹತ್ರ ಹೋಗೋದಂದ್ರೆ ಒಂದು ಉದ್ದೇಶ ಇಟ್ಕೊಂಡೇ ಹೋಗು. ಅದನ್ನ ಮಾಡಿದ್ರು. ಶಕುನಗಳನ್ನ ಹೇಳಿದ್ರು, ಹಲ್ಲಿ ಮೈ ಮೇಲೆ ಬಿದ್ರೆ ಹನುಮಂತಿಯವ್ರು ಹೋಗಂತ ಹೇಳಿದ್ರು. ಉದ್ದೇಶ. ಯಾರೋ ಸತ್ತರಂತ ಹೇಳಿ ಮನೆ ಬಿಡಕ್ ಹೇಳಿದ್ರು. ನೇಮವೆಂಬುದು ಉದ್ದೇಶದೊಳಗು, ಅಹಿಂಸೆ ಎಂಬುದು ಹಿಂಸೆಯೊಳಗು. ಯಾವುದು ಪೂಜೆ ಅಹಿಂಸೆಯಾಗಬೇಕಾಗಿತ್ತೋ, ಶಿವಯೋಗ ಅಹಿಂಸೆಯಾಗಬೇಕಾಗಿತ್ತು, ಎಲ್ಲವನ್ನು ಅದನ್ನ ಹಿಂಸೆಯ ರೂಪದಲ್ಲಿ ತಂದಿಟ್ರು. ಹಿಂಸೆ. ಸ್ನಾನ ಮಾಡಿಕೊಂಡು ಬಾ ಅಂದ್ರೆ ನಾನು ಪೂಜೆಗೆ ನೆನ್ ಕರ್ಕೊಳ್ತೀನಿ ಅಂದ್ರು. ಅದು ಹಿಂಸೆ ತಾನೇ. ಅಲ್ಲಿ ನೀರಿದ್ರೆ ಅವ್ನು ಮಾಡ್ಬೋದು ಸ್ನಾನ, ನೀರೇ ಇಲ್ದಿದ್ರೆ ಪಾಪ ಅವ್ನು ಹೇಗೆ ಸ್ನಾನ ಮಾಡಬಹುದು? ಅದೊಂದು ಹಿಂಸೆ. ಆ ತಾಯಿ ಅವಳು ಈಗ ಋತುಮತಿಯಾಗಿದ್ದಾಳೆ.
ನೀನು ಇವತ್ತು ಪೂಜೆಗೆ ನನ್ನ ಹತ್ರ ಕೂತ್ಕೋಬೇಡಪ್ಪ, ನಾನು ನಿನ್ ಮುಟ್ಕೊಳಕ್ಕಾಗಲ್ಲ, ಯಾಕಂದ್ರೆ ನೀನ್ ಋತುಮತಿ ಆಗಿದೀಯಾ, ನಿನ್ ಋತುಸ್ರಾವ ಆಗ್ತಾ ಇದೆ, ನನ್ ಮುಟ್ಕೊಳಕ್ಕೆ ಇಲ್ಲ. ಅದು ಹಿಂಸೆ, ಅದು ಹಿಂಸೆ ತಾನೇ, ಹಿಂಸೆನೆ ಅದು. ಯಾಕೆ ಆ ತಾಯಿ ಪಾಪ ಏನ್ ಮಾಡಿದಾಳೆ ಪಾಪ, ಅವಳನ್ನ ಯಾಕೆ ನನ್ ಮುಟ್ಸ್ಕೋಬಾರ್ದು? ಅವಳು ಮಾಡಿದ ಅಡಿಗೆ ಬೇಕು, ಅವಳು ಮಾಡಿದ ಆಹಾರ ಬೇಕು, ಅವಳು ನೀಡೋ ಊಟ ಬೇಕು. ಆದ್ರೆ ಅವಳು ನನ್ನ ಜೊತೆ ಕೂತ್ಕೊಂಡು ಪೂಜೆ ಮಾಡ್ಕೊಳ್ಬಾರ್ದು, ಯಾಕಂದ್ರೆ ಋತುಮತಿ ಆಗಿದ್ದಾಳೆ. ಮೈಲಿಗೆ ಬಂತಲ್ಲ ಇಲ್ಲಿ ಅಹಿಂಸೆ ಎಂಬುದು, ಹಿಂಸೆಯೊಳಗು ಹಿಂಸಾಚಾರ ತಂದುಬಿಟ್ರು ಈ ಇಡೀ ಪೂಜೆಯಲ್ಲಿ. ಅದಕ್ಕೆ ಇವು ಆವಂಗವೂ ಇಲ್ಲದೆ ಈ ಲಿಂಗಾಯತ ಅನ್ನೋ ಧರ್ಮ ಅಥವಾ ಲಿಂಗಾಯತ ಅನ್ನೋ ಶರಣ, ಈ ವಾವಂಗವೂ ಇಲ್ಲದೆ ಗುಹೇಶ್ವರ ನಿಮ್ಮ ಶರಣ ಸುಖಿಯಾಗಿರ್ತೇನೆ. ಇಲ್ಲಪ್ಪ, ನನ್ಗಿದೇನೂ ಗೊತ್ತಿಲ್ಲ, ನನಗೇನೂ ಗೊತ್ತಿಲ್ಲ. ಅದಕ್ಕೆ ಆ ಬೇಡರ ಕಣ್ಣಪ್ಪ ಹೇಗೆ ಎಲೆಗಳನ್ನ ಲಿಂಗದ ಮೇಲೆ ಹಾಕೋದ್ ಕತೆ ಬಂತಲ್ಲ, ಆ ತರ ನನ್ಗೇನೂ ಗೊತ್ತಿಲ್ಲ. ಇದು ನೈರ್ಮಾಲ್ಯ ಅಂದ್ರೆ ಏನು, ಇದೆಲ್ಲ ಏನೂ ನನ್ಗೆ ಗೊತ್ತಿಲ್ಲ. ಹೀಗಾಗಿ ಈ ವಾವಂಗವೂ ಇಲ್ಲದೆ ಗುಹೇಶ್ವರ ನಿಮ್ಮ ಸುಖ ಸುಖಿಯಾರ್ದೇನು ಅಂದಾಗ ಇವು ಅರ್ಥ ಮಾಡ್ಕೋಬೇಕು. ನಮಗೆ ಅವ್ರು ಏನ್ ಕೊಟ್ಟು ಬರುವ ತತ್ವ ಅಂದ್ರೆ ನಮ್ಗೆ ನಿಷ್ಠೆ ಮಾತ್ರ ಮುಖ್ಯವಾಗುತ್ತೆ. ನಿಷ್ಠೆ ಅಲ್ಲಿರುವ ಆ ಮೆಥಡ್ಸ್ ಏನಿದೆಯಲ್ಲ, ಮೆಥಡ್ಸ್ಗೆ ವಿ ಆರ್ ನಾಟ್ ಗಿವಿಂಗ್ ಇಂಪಾರ್ಟೆನ್ಸ್. ಡಿವೋಷನ್ ಇಸ್ ಇಂಪಾರ್ಟೆಂಟ್. ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ನನಗನ್ನಿಸ್ತಾ ಇದೆ ಸರ್. ತಮ್ಮ ಅಭಿಪ್ರಾಯ ಹೇಳ್ಬೋದು ಸರ್. ಒಂದು ಸರ್, ಇದು ಎಲ್ಲವೂ ಹೇಳಿರ್ತಕ್ಕಂಥವು ಒಪ್ಕೋಬೇಕಾಗಿರ್ತಕ್ಕಂಥ ಸರ್. ನಾನು ಇದಕ್ಕಿಂತ ತದನಂತರದಲ್ಲಿ ಉಗಮವಾಗಿರ್ತಕ್ಕಂಥ ಇನ್ನೊಂದು ಸಾಹಿತ್ಯದಲ್ಲಿ ಇಂಥದೊಂದು ಕೆಲವೊಂದಿಷ್ಟು ಮಾತುಗಳು ಬರ್ತವೆ. ಶಿವದಾಸ್ ಗೀತಾಂಜಲಿಯಲ್ಲಿ ಇಂತಹ ಕೆಲವೊಂದಿಷ್ಟು ಸಂಗ್ರಹ ಮಾಡಿಟ್ಟಿದ್ದಾರೆ. ಈ ಅಲ್ಲಮ ಪ್ರಭುದೇವರ ವಾಕ್ಯ, ಈ ವಚನದಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನು ಅಂದ್ರೆ, ಕನಕದಾಸರ ಪದ್ಯದಲ್ಲಿ ಸಹಿತ ಇಂಥದ್ದೊಂದು ನಿಗೂಢವಾಗಿರ್ತಕ್ಕಂಥ ಪದ್ಯ ಇದೆ. ನೀ ಮಾಯೆಯೊಳಗೋ ನಿನ್ನೊಳಗು, ನೀ ದೇಹದೊಳಗೋ ನಿನ್ನೊಳು ದೇಹವು, ಬಯಲು ಆಲಯದೊಳಗು ಬಯಲು ಆಲಡು ನಯನ ಒಳಗು, ನಯನದೊಳಗು ಬುದ್ಧಿ ನಯನದೊಳಗು, ನಯನ ಬುದ್ಧಿಗಳೆರಡು ನಿನ್ನೊಳಗು. ಇಂಥ ಒಂದು ನಿಗೂಢವಾಗಿರ್ತಕ್ಕಂಥ ಅರ್ಥಗಳನ್ನ ಅವರು ಪದ್ಯದ. ಆದರೆ ಈ ದಾಸ ಸಾಹಿತ್ಯದ ಪರಂಪರೆಗಿಂತಲೂ ಮುಂಚೆ ಇಂಥ ಒಂದು ನಿಗೂಢವಾಗಿರ್ತಕ್ಕಂಥ ಮತ್ತೆ ಇಂಥ ಒಂದು ನಿಗೂಢವಾಗಿರ್ತಕ್ಕಂಥ ಸಾಹಿತ್ಯ ವಚನ ಸಾಹಿತ್ಯದಲ್ಲಿಯೂ ಸಹಿತ ಮೂಡಿ ಬಂದಿದೆ ಅನ್ನೋದು ಜಿಜ್ಞಾಸೆ ಮತ್ತೆ ಅಭ್ಯಾಸ ಮಾಡ್ತಕ್ಕಂಥ ಅಂಶ ಅನ್ನೋ ಕಾರಣಕ್ಕಾಗಿ ನಾ ಕೇಳಿದೆ ಸರ್. ಅರ್ಥವತ್ತಾಗಿ ಹೇಳಿದ್ರಿ ಸರ್, ಥ್ಯಾಂಕ್ ಯು. ಭಕ್ತಿ, ಯುಕ್ತಿ, ಪೂಜೆ, ನಿರ್ಮಾಲ್ಯ ಯಾವುದು ಯಾವುದರಲ್ಲಿ ಬೆರೆತುಕೊಂಡಿದೆ ಅನ್ನೋದು ಸಾಧಕ ತನ್ನ ಜ್ಞಾನ ಚಕ್ಷುವಿನಿಂದ ಅರ್ಥ ಮಾಡ್ಕೋಬೇಕು ಅನ್ನೋದು ಇಲ್ಲಿ ಗೊತ್ತಾಗತ್ತೆ ಸರ್. ಥ್ಯಾಂಕ್ ಯು ಸರ್. ಹೌದು ಸರ್. ಮತ್ತೆ ಯಾರಾದ್ರೂ ಏನಾದ್ರೂ ತಮ್ಮ ಅಭಿಪ್ರಾಯ, ಸಲಹೆ, ಸಂದೇಹ ಇದ್ರೆ ಇಲ್ಲಿಗೆ ಮುಗಿಸೋಣ ಇವತ್ತಿಂದು. ಅಪ್ಪ ಅವ್ರೆ, ಶರಣಾರ್ಥಿ. ಅದೇ ಭವಿ ಮತ್ತೆ ಭಕ್ತರ ಬಗ್ಗೆ ಒಂದಿನ ಇಟ್ಕೊಳ್ಳೋಣ ಅಂತ ಹೇಳಿದ್ರು, ಅದು ಇನ್ನ ಇಟ್ಕೊಂಡಿಲ್ಲ. ಒಂದ್ ಸ್ವಲ್ಪ ಕ್ಲಾರಿಟಿ ಕೊಡ್ಬೇಕಾಯ್ತು. ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಯಾಕಂದ್ರೆ ಅಂತರಂಗದಲ್ಲೂ ಭವಿ ಇದ್ದಾನೆ, ಬಹಿರಂಗದಲ್ಲೂ ಇದ್ದಾನೆ, ನಮ್ಮೊಳಗೂ ಇದ್ದಾನೆ, ಹೊರಗಡೆನೂ ಇದ್ದಾರೆ. ಸೊ ಅದನ್ನೆಲ್ಲ ನೋಡಿ ಮಾಡ್ಬೇಕು ಅಂತ. ಅದಕ್ಕೆ ಸಂಬಂಧಪಟ್ಟ ವಚನಗಳನ್ನೆಲ್ಲ ಆಯ್ಕೊಂಡು ಅದನ್ನೆಲ್ಲ ಮಾಡ್ಬೇಕು. ಆಯ್ತಪ್ಪ, ಶರಣ. ಆಯ್ತಾ? ಈಗ ನೀಡುವಂತ ಸಂದರ್ಭದಲ್ಲಿ ಒಂದು ಪದ ಬಂದು ತಾನಿಸಿದ್ರು ಇಲ್ವೋ, ಜ್ಞಾನ, ಜ್ಞೇಯ ಅಂತಕ್ಕಂಥದ್ದು, ಇವು ಸಂಪೂರ್ಣವಾಗಿ ತಿಳ್ಕೋಬೇಕಾಗಿದೆ ನಾವು. ಜ್ಞಾತೃ, ಜ್ಞಾನ, ಜ್ಞೇಯ, ಭಕ್ತ, ಸರ್ವಾಚಾರ ನಮ್ಮ ಮುಂದೆ ಈ ಸರ್ವಕ್ಕೆ ಎಡೆ ಮಾಡಲಿಕ್ಕೆ ಅನೇಕ ವಿಷಯಗಳಿಗೆ ಹೊಂದಾಣಿಕೆ ಮಾಡುತ್ತೆ. ಅತ್ಯಂತ ಶೀಘ್ರವಾಗಿ ಇದನ್ನ ಸರ್. ರೇಣುಕನ ಮಂಗಲವಾಣಿಯನ್ನ ಆಯ್ತು. ಇಲ್ಲಿನವರೆಗೂ ಇಂದಿನ ಸ್ವಾನುಭವದಲ್ಲಿ ಸದ್ಭಗೋಷ್ಠಿಯಲ್ಲಿ ಶ್ರೀಯೋಗದ ಪ್ರಾತ್ಯಕ್ಷಿಕೆಯ ಬಗ್ಗೆ ಉಪನ್ಯಾಸವನ್ನು ಮಾಡಿದಂತ ದಯಾನಂದ ಲಿಪ್ಪರು ಭಕ್ತಿಯ ಶರಣಗಳು ಹಾಗೂ ಇಂದಿನ ಸ್ವಾನುಭವದಲ್ಲಿ ಸದ್ಭಗೋಷ್ಠಿಯಲ್ಲಿ ಭಾಗವಹಿಸತಕ್ಕಂತ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳಿಸ್ತಾ ಇಂದಿನ ಸ್ವಾನುಭವದಲ್ಲಿ ಸದ್ಭಗೋಷ್ಠಿ ಸಂಪೂರ್ಣಗೊಳಿಸೋಣ. ನಾಳೆ ಭಕ್ತನ ಭಕ್ತಿಸಲದ ವಚನದ ಮುಂದಿನ ವಚನವನ್ನು ಗುಂಪಲ್ಲಿ ಹಾಕಲಾಗುತ್ತೆ. ತಾವುಗಳು ತಮ್ಮ ಅನುಭವಗಳಲ್ಲಿ ವಚನದ ಮೇಲೆ ಚಿಂತನೆ ಮಾಡ್ಬೇಕು ಅಂತ ವಿನಿಸ್ಕೊಂತ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು,
ನನಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದು ನೀರಲ್ಲದು ನಿಮ್ಮೆಯ ಧರ್ಮ. ಶರಣ ಸತಿ ಲಿಂಗಪದ ಜಯ ಗುರು ಬಸವೇಶ. ಸರ್ವರ್ಗೂ ಭಕ್ತಿಯ ಶರಣ ಶರಣಾರ್ಥಿಗಳು. ಜೈ ಬಸವ. ಶರಣ ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಸರ್ವ ಶರಣ